ಓಕೆ, ಗುಡ್ ಮಾರ್ನಿಂಗ್. ವೆರಿ ಗುಡ್. ಓಕೆ, ಈಗ ಇವತ್ತು ಒಂದು ಒಳ್ಳೆ ಟಾಪಿಕನ್ನು ತೊಗೊಳೋಣ. ಹೇಳಿದ್ವಿ ಪ್ರತಿ ದಿವಸ ಒಳ್ಳೆ ಟಾಪಿಕ್ಕೆ, ನಿಮ್ಮ ಮಕ್ಕಳಿಗೆ ಉಪಯೋಗ ಆಗೋಂಥ ಟಾಪಿಕ್ಕನ್ನೇ ನಾವು ತೊಗೊಳ್ಳೋದು. ಈಗ ಇವತ್ತು ಚಾಯ್ಸ್ ಕೊಡ್ತೀನಿ ನಿಮಗೆ, ನೀವೇನಾದ್ರು ಒಳ್ಳೆ ಟಾಪಿಕ್ ಹೇಳ್ತೀರ ಅಂತೇಳಿ. ಸೊ ನಿಮ್ಮ ಚಾಯ್ಸ್ ಓಕೆ ಆಯ್ತು ಅಂತಂದ್ರೆ ಸರಿ, ಇಲ್ಲ ಅಂತಂದ್ರೆ ಮತ್ತೆ ನಮ್ಮ ಚಾಯ್ಸ್ ಪ್ರಕಾರ ಮಾಡೋಣ. ಯಾವ ಟಾಪಿಕ್ ಮಾತಾಡೋಣ ಅಂತೇಳಿ? ಸರ್, ನಮಗೆ ಉಪಯೋಗ ಆಗೋಂಥದ್ದು ಇಂಥದ್ದೊಂದು ಟಾಪಿಕ್, ಈ ಟಾಪಿಕ್ ಮೇಲೆ ಮಾತಾಡಿ ಸರ್ ಅಂತ ಯಾರಾದರೂ ಇದ್ದರೆ ದಯಮಾಡಿ ಕೈ ಮೇಲ್ ಮಾಡಿದರೆ ಅವರಿಗೆ ನಾವು ಆ ಟಾಪಿಕ್ ಮೇಲೆ ಮಾತಾಡಲಿಕ್ಕೆ. ಓಕೆ, ನಾನು ಮಾತಾಡೋದು, ಟಾಪಿಕ್ ನೀವು ಕೊಡಿ. ಯಾರು ಇದ್ದೀರಾ? ಬಂದೆ ಒಂದು ರೌಂಡ್ ಎಲ್ಲರನ್ನು ತೋರಿಸ್ಕೊಡೋಣ. ಹಾಂ, ನಿಮ್ಮ ಪೇರೆಂಟ್ಸ್ಗಳು ಸಾರ್ ನನ್ನ ಮಗ ನೋಡ್ಬೇಕು ಸರ್, ನನ್ನ ಮಗನ ನೋಡ್ಬೇಕು ಸರ್ ಅಂತ. ನೀವೆಲ್ಲ ಯುದ್ಧ ಭೂಮಿ ಬಂದಿರಲ್ಲಪ್ಪ, ಎಲ್ಲಿಗೆ ಬಂದಿರಿ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ನಮ್ಮ ಮಕ್ಕಳು ಯುದ್ಧ ಮಾಡಕ್ಕೆ ಹೋಗ್ಯಾರೆ ಅಂತ ಹೇಳಿ ತಿಳ್ಕೊಂಡ್ರು. ಚೈನಾ ಬಾರ್ಡ್ರಲ್ಲಿದ್ದಾರೆ, ಪಾಕಿಸ್ತಾನದ ಬಾರ್ಡ್ರಲ್ಲಿದ್ದಾರೆ, ಅವ್ರಿಗೆ ಊಟ ಸಿಗ್ತಾ ಇತ್ತೋ ಇಲ್ಲೋ, ನಿದ್ದೆ ಮಾಡಿದ್ರೋ ಇಲ್ಲೋ ಅಂತ ಹೇಳಿ ನಿಮ್ಮ ಪೇರೆಂಟ್ಸಿಗೆ ಆತಂಕ. ನಮ್ಮ ಪೇರೆಂಟ್ಸ್ ಯಾವತ್ತೂ ಹಿಂಗೆ ಮಾಡಲೇ ಅಲ್ಲ. ನಿಮ್ಮ ಪೇರೆಂಟ್ಸು ಭಾಳ 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 ಅಂದರೆ ಬರೀ ಪ್ರೀತಿ ಅಲ್ಲ, ಭಾಳ 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 ಪ್ರೀತಿ ಮಾಡ್ತಾರೆ. ಒಳ್ಳೆ ಭಾಳ ಅದೃಷ್ಟವಂತರಿದ್ದೀರಿ ನೀವೆಲ್ಲ. ಓಕೆ, ಹಾಂ, ರೈಟ್. ಹಾಂ, ಹೇಳ್ತೀವಿ ಅವರಿಗೆ. ಬಂದೆ ಟಾಪಿಕಾ? ಓಕೆ, ರೈಟ್. ಇನ್ನೆಲ್ಲ ಮುಗಿಸ್ಕೊಂಡು ಬರ್ತೀನಿ. ಏನು ಗೊತ್ತಾ, ನಾವು ಹೇಳಿರ್ತೀವಿ ನಿಮ್ಮ ಪೇರೆಂಟ್ಸ್ಗೆ ಯಾವುದೇ ಕಾರಣಕ್ಕೂ ಅಲೋ ಮಾಡಲ್ಲ. ಯಾವುದೇ ಆದರೂ ಬಂದಿರ್ತಾರೆ, ಆ ಬಂದಿರೋರಿಗೆ ಏನೇನು ಪೆನಾಲ್ಟಿ ಹಾಕಬೇಕು, ಏನೇನು ಲೆಫ್ಟ್ ರೈಟ್ ತೊಗೋಬೇಕು ಅದೆಲ್ಲ ತೊಗೊಂಡಿರ್ತೀವಿ. ಆಯಿತಾ? ಯಾರ್ಯಾರ್ದು ಕೆಲವೊಂದು ಲಗೇಜೇ ಪ್ಯಾಕ್ ಮಾಡಿ ಕಳಿಸ್ಬಿಟ್ಟಿದ್ದೀನಿ. ಈಗ ನಾವು ಹಠ ಮಾಡ್ತಾರಲ್ಲ, ರೈಟ್ ಹೇಳಿ ತಗೊಂಡು ರೈಟ್ ಹೇಳಿ ಅಂತೇಳಿ ಲಗೇಜ್ ಪ್ಯಾಕ್ ಮಾಡಿಸಿ ಕಳಿಸ್ಬಿಟ್ಟಿದ್ದೀನಿ. ಆಯಿತಾ? ದಯಮಾಡಿ ಈಗ ನೀವೇನು ಅದಿರಲ್ಲ, ನಿಮಗೆ ಆ ಪ್ರಸಂಗ ಬರಬಾರ್ದು. ಓಕೆ, ರೈಟ್. ಆರಾಮಾಗಿ ಕುತ್ಕೊಳ್ಳೋಣ, ಒಳ್ಳೆ ಟಾಪಿಕ್ ಮೇಲೆ ಡಿಸ್ಕಸ್ ಮಾಡೋಣ. ಹಾಂ, ಹೇಳಪ್ಪ, ಯಾವ ಟಾಪಿಕ್ ಮೇಲೆ ಮಾತಾಡೋಣ? ದೊಡ್ಡನಾದ್ಮೇಲೆ ನಾವು ಏನಾಗಬೇಕು ಅನ್ನೋಂಥ ವಿಷಯದ ಮೇಲೆ ಮಾತಾಡ್ರಿ ಅಂತ ಹೇಳ್ತಾ ಇದೀಯ. ಕರೆಕ್ಟಾ? ಓಕೆ, ಒಳ್ಳೆ ಟಾಪಿಕ್ ಇದೆ. ಸೊ ನಾಳೆ ಮಾತಾಡೋಣ ಈ ಟಾಪಿಕ್. ಆಯಿತಾ? ಏನು ಹೇಳಿ? ದೊಡ್ಡನಾದ್ಮೇಲೆ ನಾವು ಏನಾಗಬೇಕು. ಆಯಿತಾ? ಚೆನ್ನಾಗಿದೆ ಟಾಪಿಕ್, ಭಾಳ ಚೆನ್ನಾಗಿದೆ ಎಲ್ಲರಿಗೂ ಕೂಡ. ಆಯಿತಾ? ಖಂಡಿತ ಒಳ್ಳೆ ಟಾಪಿಕ್ಕೆ ತೆಗೆದಿದ್ದು. ಸೊ ಜೋರ ಚಪ್ಪಾಳೆ ತಟ್ಟೆಪ್ಪ. ಏನು ನಿನ್ನ ಹೆಸರೇನಪ್ಪ? ಸುಜನ್. ಒಳ್ಳೆ ಟಾಪಿಕ್ ಕೊಟ್ಟನು ಮನ್ವಂತರಕ್ಕೆ. ನಾವು ದೊಡ್ಡರಾದ್ಮೇಲೆ ಏನಾಗಬೇಕು ಅಂತೇಳಿ. ಹೌದಾ? ಸೊ ದೊಡ್ಡರಾದ್ಮೇಲೆ ನಾವು ಫಸ್ಟ್ ಮನುಷ್ಯರಾಗಬೇಕು. ವೆಯ್ಟ್. ದೊಡ್ಡರಾದ್ಮೇಲೆ ನಾವೇನಾಗಬೇಕು? ಮನುಷ್ಯರಾಗಬೇಕು. ಹಾಗಾದ್ರೆ ಈಗ ನಾವು ಮನುಷ್ಯರಲ್ವಾ? ನಾಳೆ ವಿಚಾರ ಮಾಡೋಣ. ನಾವು ಮನುಷ್ಯರು ಹೌದಾ ಅಲ್ವಾ? ಮನುಷ್ಯರು, ರಾಕ್ಷಸರು, ದೇವತೆಗಳು ನಾಳೆ ಡಿಸ್ಕಸ್ ಮಾಡೋಣ. ಬಟ್ ಟಾಪಿಕ್ ಮಾತ್ರ ಸೃಜನ್ ಅದ್ಭುತವಾದಂಥ. ಯಾವೂರಪ್ಪ? ಕಂದಗಲ್ಲು. ಓ, ನಮ್ಮ ದಾವಣಗೆರೆ ಜಿಲ್ಲೆಯವರೇ. ಕಂದಗಲ್ಲು ಭಾರಿ ಒಳ್ಳೆ ಟಾಪಿಕ್ ಕೊಟ್ಟಾರೆ. ದೊಡ್ಡವರಾದ್ಮೇಲೆ ನಾವು ಏನಾಗಬೇಕು. ಆಯ್ತಾ? ನಾಳೆ ಸೃಜನ್ ಅವರ ಟಾಪಿಕ್ನಿಂದ ಕ್ಲಾಸಸ್ ಶುರು ಮಾಡೋಣ. ನೆಕ್ಸ್ಟ್ ನಮ್ಮ ಉಮೇರ್ ಏನೋ ಹೇಳಕತ್ತಿದ್ದಾರೆ. ಉಮೇರ್ ಅವ್ರಿಗಂತೂ ಉಮೇರು ಈ ಕಾರ್ಯಕ್ರಮದ ಅಧ್ಯಕ್ಷರು. ಏನು ಉಮೇರು ಇಡೀ ಇದೇನೈತಲ್ಲ ಸಭೆ ಐತಲ್ಲ, ಈ ಸಭೆ ಅಧ್ಯಕ್ಷರು. ಹಂಗಾಗಿ ಅಧ್ಯಕ್ಷರಿಗೆ ನಾವು ಮಾತಾಡಕ್ಕೆ ಕೊಡಲೇಬೇಕು. ಅಧ್ಯಕ್ಷರು ಮಾತಾಡಕ್ಕೆ ಕೊಡಲಿಲ್ಲ ಅಂದ್ರೆ ಅದು ಏನಾಗತ್ತೆ, ಪರಿಪೂರ್ಣ ಆಗದೇ ಇಲ್ಲ. ಹಂಗಾಗಿ ಈಗ ನಿಮ್ಗೆ ಅನ್ಸುತ್ತೆ ಸರ್ ಉಮೇರಿಗೆ ಕೊಡ್ತಿರಲ್ಲ ಸರ್, ಯಾಕೆ ಅಂತೇಳಿ. ಯಾಕೆ ಅಂದ್ರೆ ಅಧ್ಯಕ್ಷರು ಅವರು, ಅದಕ್ಕೆ ಕೊಡಲೇಬೇಕು. ಹೇಳಿ ಸರ್. ಫಸ್ಟ್ ಇಂಡಿಯನ್ ರೂಲರ್ಸ್ ಬಗ್ಗೆ ಇಂಡಿಯನ್ ರೂಲರ್ಸ್ ಬಗ್ಗೆ ಮಾತಾಡ್ಬೇಕಾ? ಸರಿ, ಹಿಸ್ಟ್ರಿ. ಅವ್ರು ಇಂಡಿಯನ್ ರೂಲರ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ, ಹಿಸ್ಟ್ರಿ ಹೇಳ್ತಾರೆ. ಡೆಫಿನೆಟ್ಲಿ ಮಾತಾಡೋಣ. ಈಗ ಸದ್ಯಕ್ಕೆ ಈಗ ನಮಗೆ ಏನಾಗಿದೆ ಗೊತ್ತಾ, ಹಿಸ್ಟ್ರಿ ಬೇಕು ನಮಗೆ. ಅರ್ಥ ಆಯ್ತಾ? ಹಿಸ್ಟ್ರಿ ಬೇಕು. ಹಿಸ್ಟ್ರಿ ಇಲ್ದಿದ್ರೆ ನಡೆಯೋದೇ ಇಲ್ಲ. ಅರ್ಥ ಆಯ್ತಾ? ಪಾಸ್ಟ್ ಟೆನ್ಸ್ ಇರಲೇಬೇಕು, ಅದು ಎಕ್ಸ್ಪೀರಿಯನ್ಸ್ ನಮಗೆ. ಆಯ್ತಾ? ಹಿಸ್ಟ್ರಿ ಬೇಕು. ನಾವೆಲ್ಲರೂ ಕೂಡ ಹಿಸ್ಟ್ರಿ ಎಷ್ಟು ಚೆನ್ನಾಗಿ ತಿಳ್ಕೊಂತೀವೋ, ನಮ್ಮ ಚರಿತ್ರೆನ ಎಷ್ಟು ಚೆನ್ನಾಗಿ ತಿಳ್ಕೊಂತೀವೋ ಅಷ್ಟು ಚೆನ್ನಾಗಿ ನಾವು ಮುಂದೆ ಬರಲಿಕ್ಕೆ ಸಹಕಾರಿಯಾಗಿದೆ. ಅಂದ್ರೆ ನಾವು ಯಾವ ಫ್ಯಾಮಿಲಿಯಿಂದ ಬಂದಿದ್ದೀವಿ, ನಾವು ಯಾವ ಕುಟುಂಬದಿಂದ ಬಂದಿದ್ದೀವಿ, ಯಾವ ದೇಶದಿಂದ ಬಂದಿದ್ದೀವಿ, ಯಾವ ಸಂಪ್ರದಾಯದಿಂದ ಬಂದಿದ್ದೀವಿ, ಯಾವ ಆಚಾರ ವಿಚಾರಗಳಿಂದ ಬಂದಿದ್ದೀವಿ, ಇವೆಲ್ಲದನ್ನು ಕೂಡ ನಾವು ತಿಳ್ಕೊಂಡು ನಮ್ಮ ಪೂರ್ವಜರು ಹೆಂಗೆ ಜೀವನ ಮಾಡ್ತಾ ಇದ್ರು, ನಮ್ಮ ಭಾರತ ದೇಶ ಎಷ್ಟು ಸಂಪದ್ಭರಿತವಾಗಿತ್ತು ಮತ್ತು ಈಗಲೂ ಇದೆ, ಮುಂದೆ ಇರುತ್ತೆ ಅನ್ನೋಂಥದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡ್ರೆ ಭಾಳ ಒಳ್ಳೆಯದು. ವಿದ್ಯಾರ್ಥಿಗಳಿಗೆ ಹಿಸ್ಟ್ರಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು ಉಮೇರ್ ಅವರೇ. ಒಳ್ಳೆ ಅಧ್ಯಕ್ಷರು, ಅವರು ಕೂಡ ಒಳ್ಳೆ ಟಾಪಿಕ್ ಕೊಟ್ಟರೆ. ಅದು ನೆಕ್ಸ್ಟ್ ನೋಡೋಣ. ಈಗ ಕರೆಂಟ್ ಟಾಪಿಕ್ ಅವ್ರೇನು ಹೇಳಾರಲ್ಲ, ಈಗ ನಾಳೆ ನಮ್ಮ ಸೃಜನ್ ನಾಳೆ ಆ ಕರೆಂಟ್ ದೊಡ್ಡರಾದ್ಮೇಲೆ ನಾವು ಏನಾಗಬೇಕು, ಸೂಪರ್ ಆಗಿರೋ ಟಾಪಿಕ್ ಕೊಟ್ಟಾರೆ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಈಗ ನಿಮಗೆ ಟಾಪಿಕನ್ನು ಕೊಡೋವಷ್ಟರ ಮಟ್ಟಿಗೆ ಮೆಚುರಿಟಿ ಬಂದ್ಬಿಡತ್ತೆ ನಿಮಗೆ. ಏನು ಹೇಳಿ? ಈಗ ಮೊದಲು ಬರೀ ಕೇಳಿಸ್ಕೊಳ್ಳೋದಲ್ಲ, ಟಾಪಿಕನ್ನು ಕೊಡಬಹುದು ಅನ್ನೋವಷ್ಟರ ಮಟ್ಟಿಗೆ ನಿಮಗೆ ಬಂದ್ಬಿಟ್ಟಿದೆ. ಓಕೆ, ರೈಟ್. ಈಗ
ನಾನು ಇವತ್ತು ಒಂದಿಷ್ಟು ಪ್ಲ್ಯಾನ್ ಮಾಡ್ಕೊಂಡು ಬಂದೀನಿ. ಪ್ಲ್ಯಾನ್ ಅಂತಂದರೆ ಏನಿಲ್ಲ, ಇನ್ಸ್ಟೆಂಟಾಗೆ ಬರುತ್ತೆ ನನಗೆ. ಸ್ನಾನ ಮಾಡ್ಬೇಕಾದ್ರೆ ನಮಗೊಂದು ಐಡಿಯಾ ಬಂತು. ಸ್ನಾನ ಮಾಡ್ಬೇಕಾದ್ರೆ ಒಳ್ಳೊಳ್ಳೆ ಐಡಿಯಾ ಬರುತ್ತೆ. ನಿಮಗೇನೇನು ಐಡಿಯಾ ಬರುತ್ತೋ ಗೊತ್ತಿಲ್ಲ. ಸ್ನಾನ ಮಾಡ್ಬೇಕಾದ್ರೆ ಒಂದು ಒಳ್ಳೊಳ್ಳೆ ಐಡಿಯಾ ಬರುತ್ತೆ. ಏನು? ರೆಸ್ಪೆಕ್ಟ್ ಅನ್ನೋದೊಂದು ಶಬ್ದದ ಮೇಲೆ ಮಾತಾಡಬೇಕು ಅಂತ ಬಂದಿದ್ದೀನಿ. ಏನು ಹೇಳಿ? ರೆಸ್ಪೆಕ್ಟ್. ಓಕೆ, ರೆಸ್ಪೆಕ್ಟ್ ಅಂತೇಳಿ ಕೇಳಿದಿರಿ, ಭಾಳ ಜನ ಕೇಳಿದ್ರಿ. ಈಗ ನಂದು ಒಂದೇ ಒಂದು ಸಣ್ಣ ಒಂದು ಅಲೈನ್ಮೆಂಟ್ ಮಾಡೋಣ. ಈಗ ಒಂದು ಸಣ್ಣ ಅಲೈನ್ಮೆಂಟ್ ಮಾಡ್ಕೊಂಡೆ ಮುಂದೆ ಹೋಗ್ಬಿಡೋಣ, ಆಯಿತಾ? ಇಲ್ಲಿವರೆಗೂ ಕೂಡ ಸಾರ್ ಇಲ್ಲಿಯೂ ಮಾತಾಡಿಲ್ಲ, ನಾನು ಇಲ್ಲಿಯೂ ಮಾತಾಡಿಲ್ಲ, ನಿಮ್ಮ ಹತ್ರನೂ ಮಾತಾಡಿಲ್ಲ, ಕ್ಲಾಸ್ ರೂಮಲ್ಲೂ ಮಾತಾಡಿಲ್ಲ ಅನ್ನೋಂಥ ಮಹಾನುಭಾವರು ಯಾರ್ಯಾರಿದ್ದಾರೆ ಅವರಾದರೂ ಒಂಚೂರು ಎದ್ದು ನಿಂತ್ಕೊಂಡ್ಬಿಟ್ರೆ ಪುಣ್ಯ ಬರುತ್ತೆ ನನಗೆ. ನೀವೇನು ಮಾತಾಡೋದು ಬೇಡ, ಎದ್ದು ನಿಂತ್ಕೊಳ್ಳಿ ಸಾಕು. ಸರ್ ನಾನು ಮಾತಾಡಿಲ್ಲ ಸರ್, ಎದ್ದು ನಿಂತ್ಕೊಳ್ಳಿ. ಸುಮಂತ್ ಎಲ್ಲಿದ್ದಾನು? ಎದೋಳ ಮೇಲೆ ಎದೋಳ ಸುಮಂತ್. ಎದ್ದು ನಿಂತ್ಕೊಳ್ಳಿ. ಓಕೆ, ರೈಟ್. ನೆಕ್ಸ್ಟ್ ಯಾರ್ಯಾರು ಮಾತಾಡಿ, ನೀವೇ ಮಾತಾಡಿಲ್ಲ ಅಂದ್ರೆ ಎದ್ದು ನಿಂತ್ಕೊಳ್ಳಿ. ಓಕೆ, ರೈಟ್. ಓಕೆ, ಎದ್ದು ನಿಂತ್ಕೊಳ್ಳಿ. ಮಾತಾಡಿ. ರಾಹುಲ್ ಎದೋಳ ಮಾತಾಡಿಲ್ಲ. ಓಕೆ, ಕೇಳಿಸ್ಕೊಳ್ಳಿ. ಮಾತಾಡಿಲ್ಲ. ಲೇಖನ, ವೆರಿ ಗುಡ್, ವೆರಿ ಗುಡ್. ಮಾತಾಡಿಲ್ಲ, ವೆರಿ ಗುಡ್. ಭಾಳ ಜನ ಇದ್ರಲ್ಲೋ. ಸರ್ ನಾನು ಮಾತಾಡಿಲ್ಲ. ಮೋಹನ, ರವಿತೇಜ, ಈ ಕಡೆ ಡೇ ಬೋರ್ಡಿಂಗ್ ಅವರು ಮಾತಾಡಿಲ್ಲ. ಆಯ್ತಾ? ಇಲ್ಲಡಿ ಇನ್ನು ಉಳಿಕೆದ್ರೆಲ್ಲ ಮಾತಾಡಿದಿರಿ. ಓಕೆ, ಎಸ್. ಮಾತಾಡಿರೋರಿಗೆ ಜೋರಾಗಿ ಚಪ್ಪಾಳೆ ತಟ್ಟಿ. ಮಾತಾಡಿರೋರಿಗೆ ಮಾತಾಡ್ಲಿಲ್ದರಿಗೆ ಇನ್ನೂ ಜೋರಾಗಿ ವಿಜಲ್ ಹೊಡೆದ ಚಪ್ಪಾಳೆ ತಟ್ಟಿ. ಥ್ಯಾಂಕ್ ಯು. ಯಾಕೆ ಮಾತಾಡ್ಲಿದ್ದವರಿಗೆ ವಿಜಲ್ ಹೊಡೆದು ಕೇಕಿ ಹೊಡೆದು ಜೋರಾಗಿ ಚಪ್ಪಾಳೆ ತಟ್ಟಿದ್ದು ಯಾಕೆ ಅಂದರೆ ನಿಮ್ಮ ಮಾತನ್ನ ಕೇಳಲಿಕ್ಕೆ ನಾವೆಲ್ಲರೂ, ಓಕೆ ಥ್ಯಾಂಕ್ ಯು, ಸಾಕು. ನಿಮ್ಮ ಮಾತನ್ನ ನಾವು ಕೇಳಲಿಕ್ಕೆ ಅತ್ಯಂತ ಏನು ಹೇಳಿ ಕಾತರದಲ್ಲಿದ್ದೀವಿ ಅಂತೇಳಿ, ಅರ್ಥ ಆಯ್ತಾ? ಈಗ ನೀವು ಮಾಡಬೇಕಾದಂಥ ದೊಡ್ಡ ಮಹತ್ ಕಾರ್ಯ ಏನಪ್ಪ ಅಂದರೆ ಆ ಲೀಡರ್ಗಳನ್ನ ಮುಂದೆ ಬಿಟ್ಟು ನೀವೆಲ್ಲರೂ ಹಿಂದೆ ಸರ್ಕೊಂಡ್ರೆ ಅವ್ರು ಮುಂದೆ ಬರ್ತಾರೆ. ಹಿಡ್ಕೊಳ್ಳಪ್ಪ ಎಲ್ಲ ನೀವು ಹಿಡ್ಕೊಂಡು ಎದ್ದು ನಿಂತ್ಕೊಂಡ್ರಲ್ಲ ನಿಮ್ಮ ಬುಕ್ಸ್ ತೊಳಿ, ಎದ್ದೆ ನಿಂತ್ಕೊಂಡ್ರಲ್ಲ ಮುಂದೆ, ಆಯ್ತಾ? ಸೊ ಎಲ್ಲ ಹೊರಗೆ ಬನ್ನಿ. ಮಾತಾಡಂಗಿಲ್ಲ. ಹಲೋ, ಓಕೆ, ಆಯ್ತು. ನೀವೆಲ್ಲ ಹಿಂದೆ ಸರ್ಕೊಳ್ಳಿ. ಕ್ಲೀನಾಗಿ ಲೈನ್ ಮಾಡ್ಕೊಳ್ಳಿ. ಹಿಂದೆ ಸರ್ಕೊಳ್ಳಿ. ಹಲೋ, ಬನ್ನಿ, ನೀವು ಬನ್ನಿ. ಕೂತ್ಕೊಳ್ಳಿ. ಹಿಂದೆ ಸರ್ಕೊಳ್ಳಿ. ಬೇರೆಯವರೆಲ್ಲ ಏನು ಸರ್ಕೊಳ್ಳಿ, ಅವ್ರು ಕೂತ್ಕೊಳ್ಳಿ. ಮುಂದೆ ಬನ್ನಿ. ನೀವು ಮುಂದೆ. ಸರ್ ಒಂದು 100 ಊಟ ಬಯಸಿ ಹೊಡಿಸಿ. ಒಂದು 100 ಊಟ ಬಯಸಿ ಹೊಡಿಯಪ್ಪ. ಬಿಟ್ಟು ಹೋಗ್ಬಿಡಿ ಜಲ್ದಿ. ನಂದನ ಒಂದು 100 ಊಟ ಬಯಸಿ ಹೊಡಿ. ಯಾರನ್ನ ಒಳಗೆ ಬಿಡ್ಬಿಡಿ, ಪೇರೆಂಟ್ಸನ್ನ. ನಂದನ್ ಒಂದು 100 ಊಟ ಬಯಸಿ ಹೊಡಿ ಜಲ್ದಿ. ಬನ್ನಿ, ಒಳಗೆ ಬನ್ನಿ. ಒಂದು ನಿಮಿಷ, ನಾನು ಏನು ಹೇಳಿದೆ? ನೀವು ಮಾತಾಡಿರೋರು ಹಿಂದೆ ಸರ್ಕೊಳ್ಳಿ, ಮಾತಾಡ್ಲಿಂದ್ರೆ ಮುಂದೆ ಜಾಗ ಬಿಡಿ ಅವ್ರಿಗೆ. ಜಾಗ ಬರಪ್ಪ, ಇಲ್ಲಿ ಬರ್ರಿ. ಇಲ್ಲೇ ಬನ್ನಿ. ಹಲೋ, ಮುಂದೆ ಬನ್ನಿ. ಮುಂದೆ ಕಳಿಸಿ ಅವರಿಗೆಲ್ಲ. ಮುಂದೆ ಬನ್ನಿ. ಹಲೋ ಸಾಗರ್, ಮುಂದೆ ಕಳಿಸಪ್ಪ ಅವ್ರಲ್ಲ. ಡೇ ಬೋರ್ಡಿಂಗ್ ಈ ಕಡೆ ಬನ್ನಿ. ಜಿಯಾನ್ಶ್ ಮುಂದೆ ಬರ. ಯಾರು ನೀ ಮಾತಾಡಿದ್ಯಾ? ನೀ ಮಾತಾಡಿದ್ಯಾ?
ಏಯ್ ಸಿದ್ಧಾರ್ಥ್ ಮುಂದೆ ಬರ. ಮತ್ತೆ ಅಲ್ಲೇ ಕುತ್ಕೊಂತೀರಲ್ಲ. ಏಯ್ ಏಯ್ ಬಾಯ್ಲೆ ಅಭಿಲಾಷ್ ಬರ ಮುಂದೆ ಬಾರ. ಮಾತಾಡಿದ್ಯಾ ನೀನು ಮಾತಾಡಿದ್ಯಾ ಮತ್ತೆ ಕುತ್ಕೊ ಮತ್ತೆ ಎದ್ದಾಡ್ರಿ ಡೇ ಮಾಡಿ ಲೋಚನ್ ಬಾರ ಮುಂದೆ ಮುಂದೆ ಬರ್ರಿ ಕೂತ್ಕೊಳ್ಳಿ ಬಾರಮ್ಮ ನೀ ಬಾರಮ್ಮ. ಓಕೆ ರೈಟ್. ಮಾತಾಡಿದ್ರೆ ಹಿಂದೆ ಕೂತ್ಕೊಳ್ಳಿ, ಮಾತಾಡಿಲ್ಲ ಅಂದ್ರೆ ಮುಂದೆ ಕೂತ್ಕೊಳ್ಳಿ. ಓಕೆ ರೈಟ್. ಓಕೆ ಹಾಂ ಇಲ್ಲೇ ಬಾರಮ್ಮ ಓಮ್ಮ. ಓಕೆ ಹಾಂ ಕೂತ್ಕೊಳ್ಳಿ. ನೋಡಪ್ಪ ನಾಳೆ 200 ಹೊಡಿಬೇಕು. ಹಾಂ ಕೂತ್ಕೊಳ್ಳ ಇಲ್ಲ ನಾಳೆ 200 ಹೊಡ್ಸಿದ್ರೆ ಆಯ್ತು. ಇವಂದು 100 ಅವ್ರ ಅಪ್ಪಂದು 100 ಊಟ ಬಾಯಿಸ್ಬಿಡ್ತೀವಿ. ಯಾವ ಸರಿ ಆಗ್ತದೆ ಅಪ್ಪಂದು ಹೇಳು. ನಾಳೆಯಿಂದ ಅಪ್ಪಂದು 100 ಹೊಡಿದ್ಬಿಡು. ಲೇಟಾಗಿ ಬಂದ ನಾಳೆ ಲೇಟಾಗಿ ಬರಬೇಕು. ನಿಂದು 100 ಊಟ ಬಾಯಿಸ್ಬಿಡಿ, ನಿಮ್ಮ ಅಪ್ಪಂದು 100 ಹೊಡಿ. ಹಾಂ ಆಯ್ತಪ್ಪ. ನಮ್ಗೇನು ಅದೆಲ್ಲ ಗೊತ್ತಿಲ್ಲಪ್ಪ. ನಮ್ಮದು ಇಲ್ಲಿ ಏನೇನೋ ಸಮಸ್ಯೆ ಇರ್ತಾವಪ್ಪ, 100 ಸಮಸ್ಯೆ ಇರ್ತಾವೆ. ಆದ್ರೂ ಬರ್ತೀವಲ್ಲಪ್ಪ. ಈಗ ನಿನಗೆ ಹೆಂಗೆ ಸಮಸ್ಯೆ ಇರ್ತದೆ, ಇಲ್ಲಿ ಸ್ನಾನಕ್ಕೆ ನೀರೇ ಇರಲ್ಲ ಅಥವಾ ಕರೆಂಟೇ ಹೋಗಿರ್ತತಿ, ಏನೋ ಇರ್ತದೆ. ನಮ್ಮದು ಸಮಸ್ಯೆ ಇರ್ತತಿ. ಆದ್ರೆ ನಾವೆಲ್ಲ ಮಾಡ್ತೀವಲ್ಲ, ರೈಟ್ ಟೈಮ್ ಬರಲೇಬೇಕಲ್ಲ. ಏನು ಕಾರಣ ಹೇಳಂಗೆ ಇಲ್ಲ. ಓಕೆ ರೈಟ್. ಈಗ ಡಾಕ್ಟ್ರು ಈಗ ನೀನು ಹಾಸ್ಪಿಟ್ಲಿಗೆ ಬರ್ಬೇಕು. ನನ್ನ ಗಾಡಿ ಪೆಟ್ರೋಲ್ ತಗೊಂಡು ಹೋಗ್ಯಾರೆ ಅಂತ ಹೇಳಿ ಡಾಕ್ಟ್ರನ್ನ ಹೇಳಿದ್ರೆ ಏನಾಗತ್ತೆ? ಆಂಬುಲೆನ್ಸ್ ಡ್ರೈವರು ನಮ್ಮ ಗಾಡಿ ಪೆಟ್ರೋಲ್ ತಗೊಂಡು ಹೋಗ್ಯಾರೆ, ಗಾಡಿ ಸ್ಟಾರ್ಟ್ ಆಗಲಿಲ್ಲ ಅಂದ್ರೆ ಏನು? ಪೊಲೀಸ್ನವರು ನಮ್ಮ ಗಾಡಿ ಪೆಟ್ರೋಲ್ ತಗೊಂಡು ಹೋಗ್ಯಾರೆ ಅಂತ ಹೇಳಿದ್ರೆ ಹೆಂಗೆ? ಅದೆಲ್ಲ ಮುಂಜಾಗ್ರತೆ. ಇದು ಪ್ಲ್ಯಾನ್ ಮಾಡ್ಕೊಳ್ಳೇಬೇಕು. ಓಕೆ, ಅದು ನಮಗೆಲ್ಲ ಹೇಳಲೇಬಾರ್ದು. ಓಕೆ ಹಾಂ ರೈಟ್. ಹಾಂ ಈಗ ಟಾಪಿಕ್ ಏನು ಹೇಳಿ? ರೆಸ್ಪೆಕ್ಟ್ ಅನ್ನೋದು. ಆದಷ್ಟು ಕೂಡ ಈಗ ಮುಂದೆ ಇರೋರಿಗೆ ನಾನು ಕೇಳ್ತೀನಿ, ಯಾರ್ಯಾರು ಮುಂದೆ ಕೂರಿಸ್ಕೊಂಡಿನೋ ಅವ್ರನ್ನೇ ಮಾತಾಡ್ಸೋದು. ಆಯಿತಾ? ಓಕೆ, ಮೊದಲನೇದು. ಆಮೇಲೆ ನಿಮಗೆ ಚಾನ್ಸ್ ಕೊಡ್ತೀನಿ. ಅವ್ರು ಹೇಳೋಕ್ಕಾಗಲಿಲ್ಲ ಅಂದಾಗ ಹೇಳ್ತಾರೆ. ಅವ್ರು ಹೇಳೋಕ್ಕಾಗಲ್ಲ. ಅವ್ರು ಹಿಂದೆ ಕೂತ್ಕೊಂಡಿರ್ತಾರಲ್ಲ, ಎಲ್ಲ ನಾವು ಹೆಂಗೆ ಮಾತಾಡ್ತೀವಿ ಏನು ಅಂತ ಎಲ್ಲ ಕೇಳಿಸ್ಕೊಂತಿರ್ತಾರೆ. ಅವರು ತುಂಬ ಜಾಣರಿರ್ತಾರೆ. ಅವರು ಎಲ್ರಿಗಿಂತ ಜಾಣರಿರ್ತಾರೆ. ಯಾರ್ಯಾರು ಹಿಂದೆ ಕುತ್ಕೊತಾರಲ್ಲ ಅವರು ಎಲ್ಲರಿಗಿಂತ ಟಾಪರ್ ಇರ್ತಾರೆ. ಮೋನ ಮತ್ತೆ ವಾಪಸ್ ಅಲ್ಲೇ ಕುತ್ಕೊಂಡ. ಆಯ್ತಾ? ಹಾಂ ರೈಟ್. ಓಕೆ, ಈಗ ಟಾಪಿಕ್ ಏನಪ್ಪ? ರೆಸ್ಪೆಕ್ಟ್. ಆಯಿತಾ? ಕೇಳಿದ್ದೀರಾ ಶಬ್ದನ? ಹಾಂ, ರೆಸ್ಪೆಕ್ಟ್ ಅಂತ ಶಬ್ದ ಕೇಳಿದಿರಿ. ಓಕೆ ರೈಟ್. ಈಗ ರೆಸ್ಪೆಕ್ಟ್ ಅಂದರೆ ಏನು ಅನ್ನುವಂಥದ್ದು ಕೇಳಿ. ಓಕೆ ರೈಟ್. ಹಾಂ ಹೇಳಮ್ಮ. ಈಗ ಈ ಮಗು ಎದ್ದಿರ್ತಾರೆ. ಏನು ರೆಸ್ಪೆಕ್ಟ್ ಅಂದರೆ? ರೆಸ್ಪೆಕ್ಟ್ ಅಂದರೆ ಗೌರವ. ಆಯಿತಾ? ಇದೇನದು ರೆಸ್ಪೆಕ್ಟ್ ಅಂದರೆ ಗೌರವ? ಅದು ವರ್ಡ್. ಇದು ಕನ್ನಡದಲ್ಲಿ ಗೌರವ ಅಂತೀವಿ, ಇಂಗ್ಲೀಷ್ನಲ್ಲಿ ರೆಸ್ಪೆಕ್ಟ್ ಅಂತೀವಿ. ಅರ್ಥಾಯ್ತಾ? ಏನು ಹಂಗಂದ್ರೆ ಒನ್ ಮಿನಿಟ್. ಈಗ ಜೋರಾಗಿ ಅವಳು ಹೇಳಿದಾಳೆ, ಅದಕ್ಕೆ ಚಪ್ಪಾಳೆ ತಟ್ಟಿ. ಓಕೆ ಗುಡ್. ದೊಡ್ಡರಿಗೆ ನಾವು ಗೌರವ ಕೊಡೋದು. ಓಕೆ ಎಸ್, ಚಪ್ಪಾಳೆ ತಟ್ಟಿಪ್ಪ. ಓಕೆ. ರೆಸ್ಪೆಕ್ಟ್ ಅಂದರೆ ಮರ್ಯಾದೆ ಕೊಡೋದು. ಓಕೆ, ಚಪ್ಪಾಳೆ ತಟ್ಟಿ. ಹಿರಿಯರಿಗೆ ಗೌರವ ಕೊಡೋದು. ಓಕೆ ರೈಟ್. ತಂದೆ ತಾಯಿ ಮತ್ತು ಶಿಕ್ಷಕರಿಗೆ ನಾವು ಗೌರವ ಕೊಡೋದು. ವೆರಿ ಗುಡ್. ಎಸ್. ಹಾಂ ಏನಪ್ಪ? ಇದ್ದಾರೆ. ಇಲ್ಲ ಫಸ್ಟ್ ಇಲ್ಲಿ ನಮ್ಮವ್ರು ಇದ್ದಾರೆ, ಅವ್ರನ್ನೇ ಕರ್ಕೊಂಡು ಮುಂದೆ. ತಂದೆ ತಾಯಿಗೆ ಗೌರವ ಕೊಡೋದನ್ನು ರೆಸ್ಪೆಕ್ಟ್ ಅಂತ ಕರೀತಾರೆ. ಓಕೆ ರೈಟ್, ಇಳಿಸಿ. ಗುಡ್, ಥ್ಯಾಂಕ್ ಯು. ಟೀಚರ್ಸ್ಗೆ ರೆಸ್ಪೆಕ್ಟ್ ಕೊಡೋದು. ಏಕವಚನದಲ್ಲಿ ಮಾತಾಡಬಹುದು, ಬಹುವಚನದಲ್ಲಿ ಮಾತಾಡೋದು. ಅದನ್ನು ನಾವು ರೆಸ್ಪೆಕ್ಟ್ ಅಂತ ಕರೀತೀವಿ. ಸೂಪರ್, ಜೋರ ಚಪ್ಪಾಳೆ ತಟ್ಟಿ. ಅದೇ ಯಾರನ್ನಾದರೂ ಅವ್ರಿಗೆ ಸಂಬೋಧನೆ ಮಾಡ್ಬೇಕಾದ್ರೆ ಹೆಚ್ಚು ಸಂಬಂಧ. ಬನ್ರಿ ಸರ್, ಹೋಗಿ ಸರ್, ಕುತ್ಕೊಳ್ಳಿ ಸರ್ ಅಂತೇಳಿ ಎಸ್ ಗೌರವವಾಗಿ ಮಾತಾಡೋದು. ಓಕೆ ರೈಟ್, ಅದನ್ನು ರೆಸ್ಪೆಕ್ಟ್ ಅಂತ ಕರೀತಾರೆ. ಓಕೆ ಗುಡ್, ತುಂಬ ಚೆನ್ನಾಗಿ ಹೇಳ್ತಾ ಇದ್ದೀರಪ್ಪ. ಹೇಳಪ್ಪ, ರೆಸ್ಪೆಕ್ಟ್ ಅಂದರೆ ಏನಪ್ಪ? ರೆಸ್ಪೆಕ್ಟ್ ಕೊಡೋದು. ಓಕೆ ರೈಟ್, ಹೇಳಪ್ಪ. ಸರ್ ನಾವು ದೊಡ್ಡವರಾಗಿ ಮೇಲೆ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಕ್ಕೆ ಸರ್, ಮತ್ತೆ ಎಲ್ಲರಿಗೂ ಪೊಲೀಸರಿಗೆಲ್ಲ ರೆಸ್ಪೆಕ್ಟ್ ಕೊಡಕ್ಕೆ ಸರ್. ಓಕೆ, ಎಲ್ಲ ಪೊಸಿಷನಿಗೆ ನಾವು ರೆಸ್ಪೆಕ್ಟ್ ಕೊಡೋದು. ವೆರಿ ಗುಡ್. ಮತ್ತೆ ಹಾಂ ಉಮೇರ್ ಹೇಳಪ್ಪ, ರೆಸ್ಪೆಕ್ಟ್ ಅಂದ್ರೆ ಏನಪ್ಪ? ಯಾರಾದ್ರೂ ಆಗಲಿ ಅವನು ಬಟ್ಟೆನ ಹರಿದಿರ್ಲಿ
ಜೋರಾಗಿ ನೋಡು ಅಧ್ಯಕ್ಷ ಮಾತಾಡ್ತಾ ಇದ್ರೆ ಕಣ ಕೇಳಿಸ್ಕೊಳ್ರಿ. ಸರ್ ಯಾರಾದರೂ ಇರಲಿ ನಮ್ಮಿಂದ ದೊಡ್ಡವರು ಆಗಲಿ ಅವ್ರದ್ದು ಬಟ್ಟೆ ಹರಿದು ಇರಲಿ ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು. ಓಕೆ, ಯಾರಾಗಿರ್ಲಿ ಅವ್ರ ಬಟ್ಟೆ ಹೆಂಗಾರ ಇರಲಿ, ನಮಗಿಂತೂ ದೊಡ್ಡವ್ರು ಇದ್ದಾರೆ ಅಂತಂದ್ರೆ ಅವ್ರಿಗೆ ನಾವು ಗೌರವ ಕೊಡಬೇಕು. ಕರೆಕ್ಟ್. ಓಕೆ, ಹೇಳು. ಸರ್ ಮನೆಗೆ ಯಾರನ್ನ ಅತಿಥಿಗಳು ಬಂದರೆ ಅವ್ರಿಗೆ ಗೌರವ ಕೊಡು. ಓಕೆ, ರೈಟ್, ಕೂತ್ಕೊಳ್ಳಿ. ಇಲ್ಲ ನೋಡಿ, ಈಗ ನೀವು ಹೇಳಿದ್ದೆಲ್ಲ ಸರಿ ಇದೆ. ಸೊ ನೀವು ಹೇಳಿದ್ದೆಲ್ಲ ಸರಿ ಇರೋದ್ರಿಂದ ನಾವು ನಿಮಗೇನು ಮಾಡಬೇಕು, ಹಿಂಗೆ ಬಲಗೈ ಹಿಡ್ಕೊಳ್ಳಿ, ಹಿಂಗೆ ಬಲಗೈ ಹಿಡ್ಕೊಂಡು ಹಿಂಗೆ ಜಪ್ಪ ತಗೋ. ಓಕೆ, ಕ್ಲಿಯರ್? ಓಕೆ, ಹಾಂ, ಈಗ ಕೇಳಿಸ್ಕೊಳ್ಳಿ. ನೀವು ಹೇಳಿದ್ದ ಆನ್ಸರ್ ಎಲ್ಲ ಸರಿ ಇದೆ, ಆಯಿತಾ? ಈಗ ಕೇಳಿಸ್ಕೊಳ್ಳಿ. ಇವತ್ತಿನಿಂದ ಆ ರೆಸ್ಪೆಕ್ಟ್ ಅನ್ನೋಂಥ ಶಬ್ದನ ನೀವು ಎಷ್ಟು ಚೆನ್ನಾಗಿ ತಿಳ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಕ್ಲಾಸಲ್ಲಿ ಪಾಸಿಟಿವ್ ಆಗಿ ನೀವು ಮತ್ತೆ ಪ್ರಾಕ್ಟಿಕಲ್ ಆಗಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಫಲಿತಾಂಶನೂ ಕೂಡ ತುಂಬ ಚೆನ್ನಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ರೆಸ್ಪೆಕ್ಟ್ ಅಂದ್ರೆ ಏನಪ್ಪಾ ಅಂತಂದರೆ, ರೆಸ್ಪೆಕ್ಟ್ ಅನ್ನುವಂಥದ್ದು ಯಾವುದೇ ವಸ್ತು ಆಗಿರಲಿ, ವ್ಯಕ್ತಿ ಆಗಿರಲಿ, ಅಥವಾ ಕಾನ್ಸೆಪ್ಟ್ ಆಗಿರಲಿ, ಆಯಿತಾ, ಅದಕ್ಕೆ ನಾವು ನಮ್ಮ ತಲೆ ಬಾಗೋದು. ಯಾವುದೇ ವಿಷಯ ಆಗಿರಲಿ, ವಸ್ತು ಆಗಿರಲಿ, ಅದಕ್ಕೆ ನಾವು ಏನಪ್ಪ ತಲೆ ಬಾಗೋದು. ಅದನ್ನು ನಾವು ಅದಕ್ಕೆ ತಲೆ ಬಾಗೋದು. ಈಗ ನೀವೆಲ್ಲರೂ ಮಾತಾಡಿದ್ದು ಯಾವುದ್ರ ಬಗ್ಗೆ ಮಾತಾಡಿದ್ರಿ? ವ್ಯಕ್ತಿಗಳ ಬಗ್ಗೆ ಮಾತಾಡಿದ್ರಿ. ರೆಸ್ಪೆಕ್ಟ್ ಅಂದ್ರೆ ವ್ಯಕ್ತಿಗಳ ಬಗ್ಗೆ ಮಾತಾಡಿದ್ರಿ. ವ್ಯಕ್ತಿಗಳು ಅಂತ ಯಾರ್ಯಾರು ಬಂತು ಅದರೊಳಗೆ? ಶಿಕ್ಷಕರಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು ಅಂತ ಬಂತು, ಒಂದಿಷ್ಟು ಜನ ತಂದೆ ತಾಯಿಗಳಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಬಂತು, ಮತ್ತೆ ಒಂದಿಷ್ಟು ಜನ ಏನು ಹೇಳಿದ್ರಿ, ಏನು ಮನೆಯಲ್ಲಿ ಯಾರೋ ಅತಿಥಿಗಳು ಬರ್ತಾರೆ, ಅತಿಥಿಗಳಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು ಅಂತ ಬಂದು, ಹೀಗೆ ವ್ಯಕ್ತಿಗಳು ಬಂತು. ಆಯಿತಾ? ಇಲ್ಲಿ ನಾನು ಒಂದಿಷ್ಟು ವಿಷಯಗಳನ್ನು ನಾನು ಹೇಳ್ತೀನಿ. ಏನು? ಯಾವುದಾದ್ರೂ ಒಂದು ವಿಷಯ ಇರ್ಬೋದು, ಯಾವುದಾದ್ರೂ ವಸ್ತು ಅಂತಲೇ ಇರ್ಬೋದು, ಆಯಿತಾ, ಯಾವುದಾದ್ರೂ ಏನು ವ್ಯಕ್ತಿಗಳು ಇರ್ಬೋದು, ಅದಕ್ಕೆ ನಾವು ಸಂಪೂರ್ಣವಾಗಿ ತಲೆ ಬಾಗೋದು. ತಲೆ ಬಾಗೋದು ಅಂದ್ರೆ ಏನು? ತಲೆ ಬಾಗೋದು, ತಲೆ ಅಂದ್ರೆ ಏನಪ್ಪ? ನಾವೆಲ್ಲರೂ ತಲೆ ಬಾಗೋದು ಅಂತಾರೆ, ಎಲ್ಲ ತಲೆ ಬಾಗೋದು ಅಂತ. ಯಾಕೆ ತಲೆ ಬಾಗೋದು? ನೀವೇನು ಸಂಪಾದನೆ ಮಾಡಿರ್ತೀರಲ್ಲ, ವಿದ್ಯೆ, ವಿದ್ವತ್ತು, ಆಯ್ತಲ್ಲ, ಇವೆಲ್ಲ ಸಂಪಾದನೆ, ಎಲ್ಲದು ಎಲ್ಲಿ ಶೇಖರಣೆ ಆಗಿರ್ತತಿ? ತಲೆ ಒಳಗಡೆ ಶೇಖರಣೆ ಆಗಿರುತ್ತೆ. ನೀವೇನೇನೆಲ್ಲ ಸಂಪಾದನೆ ಮಾಡಿ, ದುಡ್ಡಲ್ಲಪ್ಪ, ದುಡ್ಡಲ್ಲ, ಪ್ರತಿಯೊಂದು ಕೂಡ ನೀವೇನು ಸಂಪಾದನೆ ಮಾಡಿರ್ತೀರಲ್ಲ, ವಿದ್ಯೆ ಮತ್ತು ವಿದ್ವತ್ತು, ಎಸ್ಪೆಷಲಿ ವಿದ್ಯಾರ್ಥಿಗಳು, ಆಯ್ತಾ? ಸೊ ಅದು ತಲೆ ಒಳಗಡೆ ಶೇಖರಣೆ. ಎಸ್, ನನ್ನ ವಿದ್ಯೆ, ವಿದ್ವತ್ತು, ನಿಮ್ಮ ವಿಷಯಕ್ಕೆ, ನಿಮಗೆ ನಾನು ತಲೆ ಬಾಗ್ತಾ ಇದ್ದೀನಿ. ಈಗ ನಾವು ನಮಸ್ಕಾರ ಮಾಡ್ತೀವಿ, ಆಯ್ತಾ? ನಮಸ್ಕಾರದ್ದು ಒಂದು ಸೆಷನ್ ಮಾಡೋಣ. ಆ ನಮಸ್ಕಾರ ಸೆಷನ್ ಮಾಡ್ಬೇಕಾದ್ರೆ ಅದನ್ನ ಹೇಳೋಣ ಅಂತೆ. ಸದ್ಯಕ್ಕೆ ನಮ್ಮ ವಿದ್ಯೆ, ವಿದ್ವತ್ತು ನಿಮಗೆ ತಲೆ ಬಾಗಿದೆ. ಈಗ ನಾವು ಹಿಂಗೆ ಎದೆ ಒಪ್ಸಿದ್ವಿ ಅಂತ ತಿಳ್ಕೊಳ್ಳಿ. ಎದೆ ಒಪ್ಸಿದ್ವಿ ಅಂದ್ರೆ ನಮಗೆ ಅಹಂಕಾರ ಅಂತ. ಏನು ಹೇಳಿ? ನಮಗೆ ಈಗೋ, ಆಪೋಸಿಟ್ ವರ್ಡ್ ಈಗೋ. ಇದು ಈಗೋ ಅಲ್ಲ. ಎಸ್, ಓಕೆ. ಹಾಂ, ಈಗ ನಾವು ವಿದ್ಯಾರ್ಥಿಗಳು, ಆಯ್ತಾ? ವ್ಯಕ್ತಿಗಳ ಬಗ್ಗೆ ನಿಮಗೆ ಗೊತ್ತಿದೆ. ಟೀಚರ್ಸಿಗೆ ಕೊಡಬೇಕು, ಅತಿಥಿಗಳಿಗೆ ಕೊಡಬೇಕು, ರೆಸ್ಪೆಕ್ಟ್ ಅಲ್ಲ, ಏನೋ ಇವರಿಗೆ ಏನು ತಂದೆ ತಾಯಿಗಳಿಗೂ, ಟೀಚರ್ಸ್ಗೆ ಮತ್ತೆ ಅತಿಥಿಗಳಿಗೆ ಕೊಡಬೇಕು ಅನ್ನೋ ಸರಿ. ಸೈಡ್ಗೆ ಇಟ್ಬೇಡ, ಗೊತ್ತಿರೋ ವಿಚಾರ ಬೇಡ ನಾವು ಮಾತಾಡೋದು, ಗೊತ್ತೇ ಇಲ್ಲದಿರ್ತಕ್ಕಂಥ ವಿಚಾರ. ನಾವು ವಿದ್ಯಾರ್ಥಿಗಳು ಯಾವುದಕ್ಕೆ ರೆಸ್ಪೆಕ್ಟ್ ಕೊಡಬೇಕು ಯೋಚನೆ ಮಾಡಿ. ಕ್ಲೋಸ್ ಯುವರ್ ಐಸ್, ಕ್ಲೋಸ್ ಯುವರ್ ವೆಯ್ಟ್ ತಕ್ಷಣ ಹೇಳೋದು ಬೇಡ, ಆರಾಮಾಗಿ ಯೋಚನೆ ಮಾಡಿ ಹೇಳೋಣ. ನಾವು ಯಾವುದಕ್ಕೆ ಗೌರವ ಕೊಟ್ಟರೆ ನಮ್ಮ ಡೆವಲಪ್ಮೆಂಟ್ ಆಗುತ್ತೆ? ಕ್ಲೋಸ್ ಯುವರ್ ಐಸ್, ಯೋಚನೆ ಮಾಡಿ 1 ಮಿನಿಟ್. ನಾವು ಯಾವ ವಿಷಯಕ್ಕೆ, ಯಾವ ಸಂದರ್ಭಕ್ಕೆ, ಏನಕ್ಕೆ ನಾವು ರೆಸ್ಪೆಕ್ಟ್ ಕೊಟ್ಟರೆ? ಟೀಚರಿಗೆ ಕೊಡೋದು ನಿಮಗೆ ಗೊತ್ತಾಗಿದೆ, ಕೊಡ್ತಾನೂ ಇದ್ದೀರಿ. ತಂದೆ ತಾಯಿಗಳಿಗೆ ಕೊಡೋದು ಗೊತ್ತಾಗಿದೆ, ಕೊಡ್ತಾನೂ ಇದ್ದೀರಿ. ಅತಿಥಿಗಳಿಗಂತೂ ಕೊಟ್ಟೆ ಕೊಡ್ತೀರಿ. ನಿಮ್ಮ ಮನೇಲಿ ಯಾರೋ ಅತಿಥಿಗಳು ಬರ್ತಾರೆ, ನೀವು ಅತಿಥಿಗಳಿಗೆ ಸತ್ಕಾರ ಮಾಡ್ತೀರಿ. ಅವ್ರಿಗೇನು ಬಂದಾಗ ನೀರು ಕೊಡೋದು, ಫ್ಯಾನ್ ಹಾಕೋದು, ಅವ್ರಿಗೆ ಎಲ್ಲಿ ಕೂತ್ಕೋಬೇಕು ಅಂತ ಚೇರ್ ತೋರಿಸೋದು, ಅದೆಲ್ಲವೂ ಮಾಡ್ತಾ ಇದ್ರಿ. ಈಗ ನಾವು ವಿದ್ಯಾರ್ಥಿಗಳಾಗಿ ಯಾವುದಕ್ಕೆ ರೆಸ್ಪೆಕ್ಟ್ ಕೊಡಬೇಕು, ಯಾವ ವಿಷಯಕ್ಕೆ ನಾವು ರೆಸ್ಪೆಕ್ಟ್ ಕೊಟ್ಟರೆ ನಾವು ಅಂದ್ಕೊಂಡಿರ್ತಕ್ಕಂಥ ಗುರಿ ರೀಚ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾದರೆ ಇಲ್ಲಿವರೆಗೂ ನಾವು ರೆಸ್ಪೆಕ್ಟ್ ಕೊಟ್ಟಿಲ್ವಾ? ರೆಸ್ಪೆಕ್ಟ್ ಕೊಡದೇ ಇರೋದ್ರಿಂದ ನಮ್ಮ ಕಲಿಕೆ ಏನಾದರೂ ಹಿಂದೆ ಆಗಿದೆಯಾ ಅನ್ನೋ ವಿಷಯದ ಮೇಲೆ ನಾವು ಮಾತಾಡೋಣ. ಓಕೆ, ಎಸ್. ಈಗ ಕೈ ಮೇಲೆ ಮಾಡಿ. ಈಗ ವಿದ್ಯಾರ್ಥಿಗಳಾಗಿ ನಾವು ಯಾವುದಕ್ಕೆ ರೆಸ್ಪೆಕ್ಟ್ ಕೊಡಬೇಕು? ಎಸ್, ಓಕೆ. ಹಾಂ, ಹೇಳಪ್ಪ. ಯಾವುದಪ್ಪ? ಬರ್ತೀನಿ. ಹಾಂ, ಹೇಳು ಸಂಜನಾ, ಹೇಳು. ನಾವು ಪುಸ್ತಕಗಳಿಗೆ ಗೌರವ ಕೊಡಬೇಕು. ಸೂಪರ್.
ನಮ್ಮ ಟೆಕ್ಸ್ಟ್ ಬುಕ್ಕಿಗೆ ನಾವು ಗೌರವ ಕೊಡಬೇಕು. ಸೂಪರ್. ಅದು ಏನು ಹೇಳಿ, ಅದು ಕಾಲ ಕಸ ಅಲ್ಲ, ಅರ್ಥ ಆಯ್ತಾ? ಅದು ನಮ್ಮನ್ನ ನೆಕ್ಸ್ಟ್ ಲೆವೆಲ್ಗೆ ಎತ್ಕೊಂಡು ಹೋಗುತ್ತೆ. ಹಾಗಾಗಿ ನಮ್ಮ ಪುಸ್ತಕ ಮತ್ತು ಅದರ ಸಾಮಗ್ರಿಗಳು ಏನಿದಾವಲ್ಲ, ಪುಸ್ತಕ ರಿಲೇಟೆಡ್ ಪೆನ್ನು, ಪೆನ್ಸಿಲು, ಜಾಮೆಟ್ರಿ ಬಾಕ್ಸ್ ಏನಿದಲ್ಲ, ಅದಕ್ಕೆ ನಾವು ಗೌರವ ಕೊಡಬೇಕು. ಎಸ್, ವೆರಿ ಗುಡ್, ಚೆನ್ನಾಗಿ ಹೇಳಿದ್ವಿ, ಸೂಪರ್. ನೋಟ್ಸಿಗೆ ಆಯ್ತು, ಪುಸ್ತಕ, ಪೆನ್ನು, ಪೆನ್ಸಿಲ್ಲು, ಜಾಮೆಟ್ರಿ ಬಾಕ್ಸು ಏನೇನೈತಲ್ಲ ಅದೆಲ್ಲ ಟೈ ಬ್ಯಾಲ್ಟ್ ಹಾಕ್ಯ ನಾನು, ಏನು ತಪ್ಪೇನಿಲ್ಲ. ಓಕೆ, ರೈಟ್, ಅದಕ್ಕೆ ರೆಸ್ಪೆಕ್ಟ್ ಮಾಡೋಣ. ಓಕೆ, ಪುಸ್ತಕಗಳಿಗೆ ಗೌರವ ಬೇಕು. ಹಾಂ, ನೆಕ್ಸ್ಟ್ ಟೆಕ್ಸ್ಟ್ ಬುಕ್ಗೆ ಗೌರವ ಕೊಡಬೇಕು. ಆಮೇಲೆ ಬ್ಯಾಗ್ಗೆ ಗೌರವ. ಆಯ್ತಪ್ಪ, ಅದೆಲ್ಲ ಆಯ್ತಪ್ಪ. ನೆಕ್ಸ್ಟ್ ಅಪ್ಪ, ಪುಸ್ತಕದ ಬಿಟ್ಟು ಹೇಳಪ್ಪ. ನೆಕ್ಸ್ಟ್ ಪೆನ್ನಿಗೂ ಗೌರವ ಕೊಡಬೇಕು. ಪೆನ್. ಓಕೆ, ರೈಟ್, ಹೇಳು, ಥ್ಯಾಂಕ್ ಯು. ಓಕೆ, ಹಾಂ, ನೆಕ್ಸ್ಟ್ ಹೇಳಪ್ಪ, ಇದು ಬಿಟ್ಟು ಹೇಳ್ರಪ್ಪ. ಶಾಲೆಗೆ, ನಮ್ಮ ಶಾಲೆಗೆ ನಾವು ಗೌರವ ಕೊಡಬೇಕು. ಎಂತ ಚೆನ್ನಾಗಿ ಮಾತಾಡ್ತಿರಲ್ಲ, ಸೂಪರ್ ಕಣ. ನಾವು ಓದಿದ ಶಾಲೆಗೆ ಮತ್ತು ಓದ್ತಾ ಇರೋ ಶಾಲೆಗೆ ಗೌರವ ಕೊಡು. ಎಷ್ಟು ಚೆನ್ನಾಗಿ ಹೇಳಿದಪ್ಪ, ಸೂಪರ್. ಹೇಳು ಚಿನ್ಮಯಿ, ಹೇಳು. ಸ್ಟಡೀಸ್, ನಾವು ಓದ್ತೀವಲ್ಲ, ಆ ಸ್ಟಡೀಸಿಗೆ ನಾವು ಗೌರವ ಕೊಡಬೇಕು. ನಮ್ಮ ಓದಿಗೆ ನಾವು ಗೌರವ ಕೊಡಬೇಕು. ಓಕೆ, ವೆರಿ ಗುಡ್. ನಾವು ನಮ್ಮ ಓದಿಗೆ ಬೇರೆ ಕೊಡೋದು ಬೇರೆ. ನೀವು BSc ಮಾಡ್ತಾ ಇದ್ದೀರಾ, ನೀವು BCom ಮಾಡ್ತಾ ಇದ್ದೀರಾ, ನೀವು MBA ಮಾಡ್ತಾ ಇದ್ದೀರಾ, BE ಮಾಡ್ತಾ ಇದ್ದೀರಾ, ಮೆಡಿಕಲ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ನಿಮ್ಮ ಓದಿಗೆ ಗೌರವ ಕೊಡೋದು ಬೇರೆ, ಗೌರವ ಕೊಡೋದು ಬೇರೆ. ಫಸ್ಟ್ ನಾವು ಗೌರವ ಕೊಡಬೇಕಲ್ಲ ನಮ್ಮ ಓದಿಗೆ. ನಾನು 10ನೇ ಕ್ಲಾಸ್ ಇದ್ದೀನಿ, ನಾನು 2nd PUC ಓದ್ತಾ ಇದ್ದೀನಿ, ನಾನು 9th ಸ್ಟ್ಯಾಂಡರ್ಡ್ ಇದ್ದೀನಿ, ನಾನು UKG ಇದ್ದೀನಿ, ಅದಕ್ಕೆ ನಾವು ಗೌರವ ಕೊಡಬೇಕಲ್ಲ. ಓಕೆ, ರೈಟ್. ನೆಕ್ಸ್ಟ್, ವೆಯ್ಟ್ ಅಪ್ಪ, ಆದಷ್ಟು ಇಲ್ಲೇರೇ ತಗೊಳ್ತೀನಿ, ಯಾಕಂದ್ರೆ ಅವ್ರು ಅದಕ್ಕೋಸ್ಕರ ಮುಂದೆ ಕೂತ್ಕೊಳ್ಳಿ ಇವತ್ತೊಂದು ಸೆಷನ್. ಓಕೆ, ರೈಟ್. ದೇವರಿಗೆ ರೆಸ್ಪೆಕ್ಟ್ ಕೊಡ್ಬೇಕಪ್ಪ. ಎಸ್, ಓಕೆ, ನಮ್ಮ ಮನೆ ದೇವರು ಅಥವಾ ನಮ್ಮ ಕುಲ ದೇವರು ಅಥವಾ ನಾವು ಆರಾಧಿಸುವ ದೇವರು, ಆಯ್ತಾ, ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಡ್ಬೇಕು. ಯಾಕೆ? ವೆಯ್ಟ್, ಯಾಕೆ? ಎಸ್, ದೇವರು ಅನ್ನೋದು ಒಂದು ನಂಬಿಕೆ. ದೇವರು ಅನ್ನೋಂಥದ್ದು ಏನಪ್ಪ, ಒಂದು ನಂಬಿಕೆಯಪ್ಪ. ನಾವು ಬೆಳಗ್ಗೆ ನೀವೆಲ್ಲ ಹೇಳಿದ್ರಲ್ಲಿ ಗಣೇಶನಿಗೆ ನಮಸ್ಕಾರ ಮಾಡ್ತೀರಿ, ಗಂಧ ಹಚ್ಕೊಳ್ತಾ ಇದ್ದೀರಿ, ವಿಭೂತಿ ಹಚ್ಕೊಳ್ತಾ ಇದ್ದೀರಿ, ಆಯ್ತು, ಎಷ್ಟು ನಂಬಿಕೆ. ಓಕೆ, ನಾವಲ್ಲಿ ಗಣೇಶನಿಗೆ ಶರಣಾಗ್ತಾ ಇದ್ದೀವಿ. ಗಣೇಶ ನಮಗೊಂದು ಒಳ್ಳೆ ವಿದ್ಯಾ ಬುದ್ಧಿ ಸಂಸ್ಕಾರ ಕೊಡಪ್ಪ ಅಂತ ಹೇಳಿ. ರೈಟ್, ಓಕೆ, ವೆಯ್ಟ್, ನಾನು ಬರ್ತೀನಿ. ನೀವು ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ, ಮಾತಾಡೋರು ಇಲ್ಲಿ ಮಾತಾಡಿ. ಓಕೆ, ರೈಟ್, ನೀನು ಬರಪ್ಪ, ಮುಂದೆ ಬರಪ್ಪ, ನೀನು ಬಾ ಮುಂದೆ ಕೂತ್ಕೋಪ್ಪ, ಬಾಯ್, ನೀನು ಬಾಯ್. ಓಕೆ, ರೈಟ್, ತಗೊಂಬ. ಹಾಂ, ನಾವು ಹೇಳ್ಕೊಡಂತ ಟೀಚರ್ಸಿಗೆ ರೆಸ್ಪೆಕ್ಟ್ ಕೊಡಬೇಕು. ಆಯ್ತು, ಆಲ್ರೆಡಿ ಟೀಚರ್ಸಿಗೆ ನಾವು ಸೈಡ್ಗೆ ಇಟ್ಬಿಟ್ಟಿದ್ದೀವಿ, ಟೀಚರ್ಸ್ಗೂ ಸೈಡ್ಗೆ ಇಟ್ಟಿವಿ, ಪೇರೆಂಟ್ಸು ಸೈಡ್ ಇಟ್ಟಿವಿ. ಯಾಕೆ ಸೈಡ್ಗೆ ಇಟ್ಟಿದ್ದೀವಿ ಅಂದರೆ ನೀವು ಆಲ್ರೆಡಿ ಮಾಡ್ತಾ ಇದ್ದೀರಿ. ನೀವು ಟೀಚರ್ಸ್ಗೂ ರೆಸ್ಪೆಕ್ಟ್ ಮಾಡ್ತಾ ಇದ್ದೀರಿ, ತಂದೆ ತಾಯಿಗಳು ರೆಸ್ಪೆಕ್ಟ್ ಮಾಡಿದ್ರೆ ಅತಿಥಿಗಳು ರೆಸ್ಪೆಕ್ಟ್. ಅದು ಬಿಟ್ಟು ನಾನು ಹೇಳ್ತಾ ಇರೋದು ಈಗ, ಅದು ಬಿಟ್ಟು ಯಾಕೆಂದ್ರೆ ನಾವು ಅಷ್ಟೇ ತಿರುಗ್ತಾ ಇದೀವಿ. ಟೀಚರ್ಸ್ ರೆಸ್ಪೆಕ್ಟ್ ಕೊಡ್ತೀವಿ, ಪೇರೆಂಟ್ಸ್ ರೆಸ್ಪೆಕ್ಟ್ ಕೊಡ್ತೀವಿ, ಅತಿಥಿಗಳು ರೆಸ್ಪೆಕ್ಟ್ ಕೊಡ್ತೀವಿ. ಅದ್ರ ಬಿಟ್ಟು ಇವತ್ತು ಯಾರ್ಯಾರೆಲ್ಲ ಮಾತಾಡಿದ್ವಿ, ಪುಸ್ತಕಕ್ಕೆ ರೆಸ್ಪೆಕ್ಟ್ ಮಾಡಬೇಕು, ನಮ್ಮ ಓದಿಗೆ ರೆಸ್ಪೆಕ್ಟ್ ಕೊಡಬೇಕು, ಮತ್ತೆ ನಾವು ಓದಿದಂಥ ಶಾಲೆಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋಂಥ ವಿಷಯದ ಮೇಲೆ ಮಾತಾಡ್ರಿ. ಓಕೆ, ರೈಟ್, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಹೇಳಪ್ಪ. ಓಕೆ, ಯಾರಿಗೆ? ಸರಸ್ವತಿಗೆ ಗೌರವ ಕೊಡಬೇಕು. ಎಸ್, ಗಣೇಶ ಸರಸ್ವತಿಗೆ ದೇವರು ಅಂತ ಹೇಳಿಬಿಟ್ಟಿದ್ದೀರಿ. ಎಸ್, ಓಕೆ, ಚಪ್ಪಾಳೆ ತಗೊಳ್ಳಿ. ಸರಸ್ವತಿಗೆ ಗೌರವ ಕೊಡಬೇಕು. ಓಕೆ, ರೈಟ್. ನೆಕ್ಸ್ಟ್ ಹೇಳಿದಾರಪ್ಪ, ಪುಸ್ತಕ, ಬ್ಯಾಗು ಎಲ್ಲ ಹೇಳಿಬಿಟ್ಟಿದ್ದಾರೆ. ಓಕೆ, ರೈಟ್. ಓಕೆ, ರೈಟ್. ಹಾಂ, ಹೇಳಪ್ಪ, ಇಲ್ಲೆಲ್ಲ ಇದ್ನಲ್ಲ. ಹಾಂ, ಹೇಳ ಹೀರೋ. ಹಾಂ ಸರ್, ನಾವು ಕುತ್ಕೊಳ್ಳೋ ಜಾಗ ಮತ್ತು ನಮ್ಮ ಕ್ಲಾಸ್ ರೂಮಿಗೆ ಗೌರವ ಕೊಡಬೇಕು, ಅದು ಕ್ಲೀನ್ ಇಡಬೇಕು. ಹಾಂ, ಈತ ಏನೋ ವಿಶೇಷವಾಗಿ ಹೇಳ್ತಾ ಇದ್ದಾರೆ, ಇನ್ನೊಂದು ಸ್ವಲ್ಪ ಜೋರಾಗಿ ಹೇಳ ಮರಿ. ನಾವು ಕುತ್ಕೊಳ್ಳೋ ಜಾಗ ಮತ್ತು ನಮ್ಮ ಓದೋದು ಕ್ಲಾಸ್ ರೂಮಿಗೆ ಗೌರವ ಕೊಡಬೇಕು, ಅದು ನೀಟಾಗಿ ಇಟ್ಕೋಬೇಕು. ನೋಡಪ್ಪ, ನಾನು ಕುತ್ಕೊಳ್ಳೋ ಜಾಗ, ನನ್ನ ಪರಿಸರ, ನನ್ನ ಶಾಲೆ, ನನ್ನ ಕ್ಲಾಸ್ ರೂಮು, ಅದನ್ನ ಕ್ಲೀನಾಗಿ ಇಟ್ಕೊಳ್ತೀವಲ್ಲ, ಅದಕ್ಕೆ ಗೌರವ ನಾವು ಕೊಡ್ಬೇಕು ಫಸ್ಟು. ಆಯ್ತಾ? ಸೂಪರ್ ಅಪ್ಪ, ಸೂಪರ್. ಜೋರಾಗಿ ಚಪ್ಪಾಳೆ ತಟ್ಟಿ. ಯಾಕತ್ತಾ ಇಲ್ಲೇ ನಮ್ದು ಪ್ರಾಬ್ಲಮ್ ಇರೋದು. ನಾವೇನಪ್ಪ ಅಂದ್ರೆ ಇಲ್ಲಿ ಗೌರವ ಕೊಡ್ತಾ ಇಲ್ಲ, ಅದಕ್ಕೆ ಫಲಿತಾಂಶ ಸಿಗ್ತಾ ಇಲ್ಲ. ಕೇಳಿಸ್ಕೊಳ್ಳಿ, ತಂದೆ ತಾಯಿಗೆ ತುಂಬಾ ಚೆನ್ನಾಗಿ ಗೌರವ ಕೊಡ್ತಾ ಇದ್ದೀರಿ, ಅದ್ರ ಫಲಿತಾಂಶ ಸೂಪರ್ ಸಿಗ್ತಾ ಐತಿ. ತಂದೆ ತಾಯಿ ಗೌರವ ಕೊಡೋದ್ರಿಂದ ಏನ್ ಸಿಗ್ತತಿ? ಕೇಕ್ ಸಿಗ್ತತಿ, ಐಸ್ ಕ್ರೀಮ್ ಸಿಗ್ತತಿ, ಟೈಮ್ ಟು ಟೈಮ್ ಊಟ ಸಿಗ್ತತಿ, ಗೋಬಿ ಮಂಚೂರಿ ಸಿಗ್ತತಿ, ಸೈಕಲ್ಲು, ಬಟ್ಟೆ, ಬಂಗಾರ, ಬೆಳ್ಳಿ, ವಜ್ರ ಎಲ್ಲ ಸಿಗ್ತತಿ. ಆಯ್ತಾ? ಈಗ ನಮ್ಮ ಇವನು ಹೇಳಿದ್ನಲ್ಲ ಹೀರೋ, ಅದು ನಮಗೆ ಕಷ್ಟ ಸ್ವಲ್ಪ. ಎಲ್ಲಿ? ನಮ್ಮ ಕೂತ್ಕೊಳ್ತಕ್ಕಂಥ ಜಾಗ ಎಲ್ಲೋ
ಹೇಳ್ತಾರೆ, ನಮ್ಮ ಹುಡುಗರಲ್ಲಿ ಹೇಳ್ತಾ ಇದ್ರು, ಸರ್ ಸಾಯಂಕಾಲ ನಮ್ಮ ಕ್ಲಾಸಲ್ಲಿ ನೀವು ಕೂತ್ಕೊಂಡಿರ್ತಾರಲ್ಲ ಸರ್, ಎಲ್ಲ ಅಲ್ಲೇ ಮೆಂಡ್ ಮಾಡಿ ಅಲ್ಲೇ ಹಾಕಿರ್ತಾರೆ ಸರ್. ಸರ್ ಸರ್ ರಾತ್ರಿ ನಾವು ಮಲ್ಕೊಳಕ್ಕೆ ಹೋದಾಗ ಎಲ್ಲ ಕಸ ಇರ್ತತ್ತು ಸರ್. ಮತ್ತೆ ರೆಸ್ಪೆಕ್ಟ್ ಅನ್ನೋ ಕ್ಲಾಸನ್ನು ಇವತ್ತು ತೊಗೊಂಡಿದ್ದೀವಿ. ನಿಮ್ಮ ಪ್ರಮಿಸಸ್, ನಿಮ್ಮ ಜಾಗ, ನಿಮ್ಮ ಬಿಲ್ಡಿಂಗ್ ಇದು ನೋಡ್ರಪ್ಪ. ಇಲ್ಲೇನಿದೆಯಲ್ಲ ಈ ಬಿಲ್ಡಿಂಗು, ಇಷ್ಟು ಚೆನ್ನಾಗಿಲ್ಲ. ನನ್ನ ಮನೆ ಸಣ್ಣ ಮನೆ, ಸಣ್ಣದೊಂದು ಗುಡಿಸ್ಲು ನಮ್ಮದು, ಆಯಿತಾ? ನಿಮಗೋಸ್ಕರ ಇಷ್ಟು ದೊಡ್ಡ ಬಿಲ್ಡಿಂಗನ್ನು ಕೊಟ್ಟಿದೆ ಸಂಸ್ಥೆ ಮನ್ವಂತರ. ಎಸ್, ನಿಮ್ದದು, ನಿಮ್ಮ ಬಿಲ್ಡಿಂಗಪ್ಪ. ನಿಮ್ಮ ಬಿಲ್ಡಿಂಗ್ ನೀವು ಹೆಂಗೆ ಇಟ್ಕೋಬೇಕು ಅನ್ನೋದ್ರ ಕಡೆ ಗಮನ ಕೊಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಏನು ಧನುಷ್ ಅಲ್ಲ, ದಿಯಾಂಶ್ ಒಳ್ಳೆ ಇದನ್ನು ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್. ಹಾ, ನಮ್ಮ ರಾಷ್ಟ್ರ ಧ್ವಜಕ್ಕೆ, ನಮ್ದದು, ನಮ್ಮ ರಾಷ್ಟ್ರ ಧ್ವಜಕ್ಕೆ ನಾನು ಅವಾಗಲೇ ಹೇಳಿದೆ, ವಸ್ತುಗಳು, ವಿಷಯ ಬೇರೆ ಬೇರೆ ಎಲ್ಲ ಇದಾವು. ನಾವೇನಪ್ಪ ಬರೀ ಟೀಚರು ಅಥವಾ ಬರೀ ಪೇರೆಂಟ್ಸು ಆದರೆ ಬರೀ ನಾವು ಇದಂತ ತಿಳ್ಕೊಂಡ್ಬಿಟ್ಟಿದ್ವಿ. ನಮ್ಮ ರಾಷ್ಟ್ರ ಧ್ವಜಕ್ಕೆ ನಾವು ಗೌರವ ಕೊಡಬೇಕು. ಎಲ್ಲೇ ನಮ್ಮ ರಾಷ್ಟ್ರ ಧ್ವಜ ಕಾಣಲಿ, ನಮ್ಮ ಮೈಯಲ್ಲಿ ಒಂದು ರೋಮಾಂಚನ ಆಗಬೇಕಿದ್ದು. ನಮ್ಮ ದೇಶದ ಧ್ವಜ, ಭಾರತ ದೇಶದ ಧ್ವಜ, ಕರ್ನಾಟಕ ರಾಜ್ಯದ ಧ್ವಜ, ಆಯ್ತಾ? ಎಸ್, ವೆರಿ ಗುಡ್. ಚಪ್ಪಾಳೆ ತಟ್ಟಿ. ಹಾ, ಜೋರ ಚಪ್ಪಾಳೆ ತಟ್ರಪ್ಪ. ಬಾರಪ್ಪ, ಇಲ್ಲಿ ಹತ್ರ ಬಾರಪ್ಪ. ನಾನೇ ಒಂದು ಸಲ್ಯೂಟ್ ಮಾಡ್ತೇನೆ, ಬಾರಪ್ಪ. ಬ್ಯೂಟಿಫುಲ್ ಸಲ್ಯೂಟ್ ನನ್ನ ಕಡೆ. ಒಂದು ಸಲ್ಯೂಟ್ ಹೊಡ್ರಲ್ಲಿ ಎಲ್ಲರೂ. ನಾನು ಹೊಡಿತಾ ಇದ್ದೀನಿ, ಎಲ್ಲರೂ ಹೊಡೀರ. ಆ್ಯಕ್ಚುಲಿ ವೆರಿ ಗುಡ್. ಆ್ಯಕ್ಚುಲಿ ಇದಕ್ಕೆ ಬೇಕಾಗಿತ್ತು. ವೆರಿ ಗುಡ್ ಲೇಖನ, ಸೂಪರ್. ವೆಯ್ಟ್ ನೋಡ್ರ, ಇಷ್ಟು ಆನ್ಸರ್ ಹೇಳಿದಿರಲ್ಲ, ಈ ಎಲ್ಲ ಆನ್ಸರ್ಗಿಂತನೂ ಪವರ್ಫುಲ್ ಆನ್ಸರ್ ಏನಪ್ಪ ನಿನ್ನ ಹೆಸರು? ಮನೋಜ್ ಹೇಳಿದಂಥ ಆನ್ಸರ್ ಅದ್ಭುತವಾದಂಥ ಆನ್ಸರ್. ಸಮಯಕ್ಕೆ ನಾವು ರೆಸ್ಪೆಕ್ಟ್ ಮಾಡಬೇಕು. ಸಮಸ್ಯೆ ಇರೋದೇ ಇಲ್ಲಿ. ವೆಯ್ಟ್, ನಾವು ಯಾಕೆ, ನಾನು ನೋಡಿ, ನನಗೆ ಆನ್ಸರ್ ಈಸಿ. ನಾನು ಬರೀ ಟಾಪಿಕ್ ಅಷ್ಟೇ ಹಿಡ್ಕೊಂಡು ಬಂದಿರ್ತೀನಿ. ನನ್ನ ಹತ್ರ ಯಾವ ಆನ್ಸರ್ ಇರಲ್ಲ. ಯಾಕೆ ಆನ್ಸರ್ ಇರಲ್ಲ ಅಂದ್ರೆ, ನನಗಿಂತ ನೀವು ಬುದ್ಧಿವಂತರು ನೀವು ಇಲ್ಲಿದ್ದೀರಿ. ನನಗಿಂತ ಬುದ್ಧಿವಂತ, ನನಗೆ ಗೊತ್ತಿಲ್ಲದನ್ನ ನಿಮ್ಮ ಹತ್ರ ತಿಳ್ಕೊಳಕ್ಕೋಸ್ಕರ ಒಂದು ಟಾಪಿಕ್ ತಗೊಂಬರ್ತೀನಿ. ರೆಸ್ಪೆಕ್ಟ್ ಅನ್ನೋ ಬಗ್ಗೆ ನನಗೆ ಮಾಹಿತಿ ಇರಲ್ಲ. ಇಲ್ಲಿರ್ತಕ್ಕಂಥ ಎಲ್ಲರೂ ಮಹಾನ್ ವ್ಯಕ್ತಿಗಳು ಕೂತ್ಕೊಂಡಿದ್ದೀರಿ. ಆ ಮಹಾನ್ ವ್ಯಕ್ತಿ, ಥ್ಯಾಂಕ್ ಯು ಮನೋಜ್, ಮಹಾನ್ ವ್ಯಕ್ತಿಗಳ ಕಡೆಯಿಂದ ಒಳ್ಳೊಳ್ಳೆ ವಿಷಯನ ಹೊರಗಡೆ ತಗೊಂಡು ಬಂದು ರೆಸ್ಪೆಕ್ಟ್ ಅನ್ನೋಂಥ ವಿಷಯದ ಮೇಲೆ ಮಾತಾಡಬೇಕು ಅನ್ನೋದು ವಿಷಯ. ಅರ್ಥ ಆಯ್ತಾ? ಸಮಯಕ್ಕೆ ಏನು ಹೇಳಿ ಅಧ್ಯಕ್ಷ, ಬರ್ಕೊಳ್ಳಿ. ಸಮಯಕ್ಕೆ, ಆ ಟಾಪಿಕ್ ಮೇಲೆ ಡೀಟೇಲ್ ಮಾತಾಡೋಣ. ಸಮಯಕ್ಕೆ ರೆಸ್ಪೆಕ್ಟ್ ಕೊಡ್ಬೇಕು. ಓಕೆ, ಹಾಂ, ನೆಕ್ಸ್ಟ್ ಹೇಳಿ. ಗುಡ್ ಮನೋಜ್, ಬಂದೆ. ಕೇಳಿಸ್ಕೊಳ್ಳಪ್ಪ. ಯಾರಾದ್ರೂ ಯಾರಾದ್ರೂ ಒಂದು ಅಕ್ಷರ ಕಲಿಸಿದ್ರೆ ಏನು ಟೀಚರ್ ಅನ್ನೋ ಕಾನ್ಸೆಪ್ಟ್ ಬಂದ್ಬಿಡಿದೆ. ಟೀಚರಿಗೆ ನಾವು ರೆಸ್ಪೆಕ್ಟ್ ಕೊಡ್ತೀವಿ ಬಂದಿದೆ, ಆಲ್ರೆಡಿ ಮಾಡ್ತಾ ಇದ್ದೀರಿ ನೀವು. ಓಕೆ, ರೈಟ್. ಮಯಾಂಕ್ ಮಾತಾಡ್ತಾನೆ. ಏನೋ ಮಯಾಂಕ್ ವಿಶೇಷವಾಗಿ ಬಂದು ಮಾತಾಡ್ತಾ ಇದ್ದಾನೆ. ಇಲ್ಲಡಿ ಮಯಾಂಕ್ ಮಾತಾಡಿದ ಮೇಲೆ ಅವ್ನು ಏನಾದ್ರೂ ಮಾತಾಡಲಿ, ಮಯಾಂಕನ ಆನ್ಸರಿಗೆ ಮೊದಲೇ ಚಪ್ಪಾಳೆ ಫಸ್ಟ್. ಮಯಾಂಕನ ಆನ್ಸರಿಗೆ ಮೊದಲೇ ಚಪ್ಪಾಳೆ. ಈಗ ಮಯಾಂಕ್ ಮಾತಾಡ್ತಾನೆ. ಓಕೆ, ರೈಟ್. ಹೇಳಪ್ಪ ಮಯಾಂಕ್. ಸರ್, ನಮ್ಮ ದೇವರಿಗೆ ಮೊದಲೇ ರೆಸ್ಪೆಕ್ಟ್ ಕೊಡಬೇಕು. ನಮ್ಮ ದೇವರಿಗೆ ರೆಸ್ಪೆಕ್ಟ್ ಕೊಡ್ಬೇಕು. ಓಕೆ, ಗುಡ್. ಮತ್ತೆ ನೆಕ್ಸ್ಟ್ ತಡೀರಪ್ಪ, ಹೇಳ್ತಾನೆ ಅಷ್ಟು. ಓಕೆ, ನಮ್ಮ ದೇವರುಗಳಿಗೆ, ನಮ್ಮ ಕುಲ ದೇವರು ಇರ್ತತ್ತಲ್ಲಪ್ಪ, ಅದಕ್ಕೆ ರೆಸ್ಪೆಕ್ಟ್ ಕೊಡ್ಬೇಕು. ಗುಡ್. ಓಕೆ, ಸಾಕು. ಯಾಕೆ ಮಯಾಂಕಿಗೆ ಅಂದರೆ, ನೋಡಿ, ನಿನ್ನೆ ಒಂದು ಮ್ಯಾಜಿಕ್ ನಡೆದಿದೆ. ನಮ್ಮ ಮಯಾಂಕ್ ಇದನ್ನಲ್ಲ, ಮಯಾಂಕ್ ಮಾತಾಡ್ಬೇಕಾದ್ರೆ ನಾಲಿಗೆ ಒಂದು ಹಿಡಿತಾ ಇತ್ತು ನಿನ್ನೆ. ನೀವೆಲ್ಲ ಬಂದಾಗಿಂದ ನಾನು ಗಮನಿಸ್ತಾ ಇದ್ದೀನಿ. ನೀವು ಗಮನಿಸಿದ್ರಲ್ಲ, ಮಯಾಂಕ್ ಮಾತಾಡ್ಬೇಕಾದ್ರೆ ಸ್ವಲ್ಪ ನಾಲಿಗೆ ಹಿಡಿತಾ ಇತ್ತು. ಒಂದೊಂದು ಸಲ ಅವನು ಅದೇ ಕಾರಣಕ್ಕೋಸ್ಕರ ನಾಲಿಗೆ ಹಿಡಿತಾ ಇದೆ ಅಂತೇಳಿ ಜಾಸ್ತಿ ಮಾತಾಡ್ತಾನೆ ಇರಲಿಲ್ಲ. ನಿನ್ನೆ ಅವನಿಗೊಂದು ಪ್ರೊಸೀಜರ್ ಮಾಡಿದ್ವಿ ಅಲ್ಲಪ್ಪ ಮಯಾಂಕ್. ಪ್ರೊಸೀಜರ್ ಮಾಡಿದಾಗ ಒಂದು 3 ನಿಮಿಷ ಯಾರಿದ್ರಿ ಪ್ರೊಸೀಜರ್ ಮಾಡಿದಾಗ? ಯಾರಿದ್ರು? ಎಸ್, ಎಲ್ಲ ಇದ್ರು. ಒಂದು 9 ಜನ ಇದ್ರು. ಪ್ರೊಸೀಜರ್ ಮಾಡಿದ್ಮೇಲೆ ಆರಾಮಾಗಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಅವನಿಗೆ ನಾಲ್ಗೆ ಹಿಡಿತಾ ಇಲ್ಲ, ಆರಾಮಾಗಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಸೊ ಡೆಫಿನೆಟ್ಲಿ ಈ ಥರದ ಸಮಸ್ಯೆಗಳು ನಿಮಗೆ ಏನೇ ಸಮಸ್ಯೆ ಇದ್ರೂ ಕೂಡ ನೀವು ಕ್ಲಿಯರ್ ಮಾಡ್ಕೊಳ್ಳೋಕೆ. ಮಯಾಂಕ ತುಂಬ ಚೆನ್ನಾಗಿ ನಾಲ್ಗೆ ಹಿಡಿತಾ ಇರಲಿಲ್ಲ. ಮೊದಲು ಕೇಳಿಸ್ಕೊಳ್ಳಿ, ಹಲೋ, ಕೈ ಇಳಿಸಿ. ಮಯಾಂಕ್ ಮೊದಲು ಮಾತಾಡ್ಬೇಕಾದ್ರೆ ಅವನಿಗೆ ನಾಲ್ಗೆ ಹಿಡಿತಾ ಇತ್ತು. ಯಾಕೆ? ಹೊಸ ವ್ಯಕ್ತಿಗಳು ನೋಡಿದಾಗ ಅವನಿಗೆ ಗಾಬರಿ ಆಗ್ತಾ ಇತ್ತು. ಈಗ ನಾವು ಅವನಿಗೆಲ್ಲ ಕಾನ್ಸೆಪ್ಟನ್ನು ಅರ್ಥ ಮಾಡಿ ಒಂದು ಪ್ರೊಸೀಜರ್, ವೆರಿ ಸ್ಮಾಲ್ ಪ್ರೊಸೀಜರ್ ಮಾಡಿದ್ವಿ. ಅವನು ಕಂಟಿನ್ಯೂಸ್ ಆಗಿ ಒಂದು ತಿಳ್ಕೊಳ್ಳಿ, ಮಯಾಂಕ್ ಇಲ್ಲಿಂದ ಹೋಗ್ಬೇಕಾದ್ರೆ ನಂತರ ಕಂಟಿನ್ಯೂಸ್ ಆಗಿ ಮಾತಾಡೋ ಶಕ್ತಿ ಬರ್ತದೆ. ಓಕೆ, ನೀವೆಲ್ಲ ರೆಡಿ ಇರ್ತಾನೆ?
ಎಸ್ ಓಕೆ ಮಯಾಂಕ್ ರೆಡಿ ಇರಲಿ, ನಾವೆಲ್ಲ ರೆಡಿ ಇದ್ದೀವಿ. ಹೋಗ್ಬೇಕಾದ್ರೆ ನೀನು ಒಂದು ಟಾಪಿಕ್ ತಗೊಂಡು ನೀನೇ ಮಾತಾಡೋವು. ಎಸ್ ಓಕೆ ಹೇಳಪ್ಪ. ಸರ್ ನಮಗೆ ವಿದ್ಯಾಬುದ್ಧಿ ಕೊಟ್ಟಿರೋ ನಮ್ಮ ಗುರುಗಳಿಗೆ ರೆಸ್ಪೆಕ್ಟ್. ಆಯ್ತಲ್ಲಪ್ಪ, ಗುರುಗಳಿಗೆ ಹೇಳಿ ಆಗಿದೆ. ಗುರುಗಳು ವಿದ್ಯಾಬುದ್ಧಿ ಕೊಡ್ತಾನೂ ಇದ್ದೀರಿ. ಓಕೆ ರೈಟ್ ಓಕೆ ನಮ್ಮ ಭೂಮಿಗೂ ಮರ ಗಿರಿಗೂ ಬಟ್ಟೆ. ಕೇಳಿಸ್ಕೊಳ್ಳಿ, ಇಲ್ಲಿ ನೋಡಿ ಎಂತೆಂತ ಮಾತಾಡ್ತಾ ಇದಾರೆ ಎಲ್ಲ ಗ್ರೇಟ್ ಲೀಡರ್ಸ್ಗಳು. ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದಾರೆ, ಕೇಳಿಸ್ಕೊಳ್ಳಿ ಹೇಳಪ್ಪ. ಸರ್ ನಮ್ಮ ಭೂಮಿಗೂ ಮರ ಗಿರಿಗೂ ನಮ್ಮ ಬಟ್ಟೆಗೆಲ್ಲ ರೆಸ್ಪೆಕ್ಟ್ ಕೊಡಬೇಕು ಸರ್. ಭೂಮಿಗೆ ಮರ ಗಿಡಗಳಿಗೆ ಮತ್ತೆ ಬಟ್ಟೆಗೂ ಎಲ್ಲ ಏನು ಬಟ್ಟೆಗೂ ಎಲ್ಲ ಬಟ್ಟೆ ನಾವು ಹಾಕೊಳ್ಳೋ ಬಟ್ಟೆಗಳು. ಭೂಮಿ ಅವನು ಕೊಟ್ಟರೆ ನೋಡಿ, ಭೂಮಿಗೆ ನಾವೇನು ನಿಂತ್ಕೊಂಡಿದ್ದೀವಲ್ಲಪ್ಪ, ನಾವೇನು ವಾಸ ಮಾಡ್ತಾ ಇದ್ದೀವಲ್ಲಪ್ಪ, ನಮ್ಮ ನೆಲಕ್ಕೆ ರೆಸ್ಪೆಕ್ಟ್ ಮಾಡಬೇಕು. ನೆಕ್ಸ್ಟ್ ಏನು ಹೇಳಿದಾನೆ, ಮತ್ತೆ ಮರ ಗಿಡಗಳು ಪ್ರಕೃತಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು. ಪ್ರಕೃತಿ ನೋಡು ಇಷ್ಟೆಲ್ಲ ಕೊಡುತ್ತೆ ಆಯ್ತಾ, ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕು. ಮತ್ತೆ ನಾವು ಬಟ್ಟೆಗಳು ನಾವು ಹಾಕೊಂಡಿದ್ದೀವಲ್ಲ ಬಟ್ಟೆ, ನಮ್ಮ ಬಟ್ಟೆಗೆ ನಾವು ರೆಸ್ಪೆಕ್ಟ್ ಕೊಡಬೇಕು. ಅದನ್ನ ಹೆಂಗೆಂಗೋ ಗಲೀಜ್ ಇಟ್ಕೊಳ್ಳೋದಲ್ಲ, ನಾವು ಹಾಕೊಂಡು ಇಲ್ಲಿ ನೋಡಿ ಕೇಳಿಸ್ಕೊಳ್ಳಿ. ಹಲೋ, ನೀವೆಲ್ಲರೂ ಹೇಳ್ತಾ ಇದ್ದು ನನಗೆ ಗೊತ್ತಿದೆ, ನೀವು ತುಂಬ ಜಾಣ್ರಿದ್ದೀರಿ ಅಂತ ಗೊತ್ತು. ನೋಡಿ ಇದನ್ನು ಯಾರ್ಯಾರು ನೋಡ್ತಾ ಇದ್ದಾರಲ್ಲ ಅವ್ರು ಕೂತ್ಕೊಂಡು ಯೋಚನೆ ಮಾಡಲಿ, ನಿಮ್ಮ ತಂದೆ ತಾಯಿಗಳಾಗಿರ್ಬೋದು, ಬೇರೆ ಯಾರಾಗಿರಲಿ. ರೆಸ್ಪೆಕ್ಟ್ ಅಂದ್ರೆ ಇಷ್ಟು ಚೆನ್ನಾಗಿ ಈ ಮಕ್ಕಳು ಮಾತಾಡ್ತಾರೆ, ಇಷ್ಟು ವಿದ್ವತ್ ಈ ಮಕ್ಕಳಲ್ಲಿದೆ, ಇಷ್ಟು ಚೆನ್ನಾಗಿ ಈ ವಿಷಯನ ತಿಳ್ಕೊಂಡಿದ್ದಾರೆ ಅಂತ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ರಿಯಲಿ ನೀವು ಬರೀ ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡಬೇಕು, ಅಪ್ಪ ಇವ್ರಿಗೆ ಗುರುಗಳಿಗೆ ಕೊಡಬೇಕು, ಏನೋ ಅದು ಇದು ಹೇಳ್ಕೊಂತ ಇದ್ದೀರಿ, ಅವೆಲ್ಲ ಕೊಡ್ತಾ ಇದ್ದೀರಿ ಆಲ್ರೆಡಿ. ಇವತ್ತು ನೋಡು ಮರ ಗಿಡಗಳಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಹೇಳ್ತಾ ಇದ್ದಾನೆ ಆರ್ಯನ್ ಗೌಡ. ನಾವು ನಿಂತ್ಕೊಂಡಿರೋ ಭೂಮಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಹೇಳ್ತಾ ಇದ್ದಾನೆ. ನಾವು ಹಾಕೊಂಡಿರೋ ಬಟ್ಟೆಗೆ ನಾವು ರೆಸ್ಪೆಕ್ಟ್ ಕೊಡಬೇಕು, ಆಮೇಲೆ ಬೇರೆ ರೆಸ್ಪೆಕ್ಟ್ ಕೊಡ್ತಾರೆ. ಫಸ್ಟ್ ನಾನು ಏನು ಬಟ್ಟೆ, ನಾನು ಯೂನಿಫಾರ್ಮ್ ಹಾಕೊಂಡಿದ್ದೀನಿ ಅಂದರೆ ನಾನು ಯೂನಿಫಾರ್ಮ್ ಹಾಕೊಂಡಿದ್ದೀನಿ, ನಾವು ವಿದ್ಯಾರ್ಥಿಯಾಗಿರ್ಬೇಕು. ನಾನು ವೈಟ್ ಬಟ್ಟೆ ಹಾಕೊಂಡಿದ್ದೀನಿ, ಖಾದಿ ಜುಬ್ಬ ಪೈಜಾಮ ಹಾಕೊಂಡಿದ್ದೀನಿ, ನಾನು ಪೊಲಿಟಿಕಲ್ ಲೀಡರ್. ಎಸ್ ಓಕೆ, ನಾನು ಪೊಲಿಟಿಕಲ್ ಲೀಡರು, ಇಂಥ ಬಟ್ಟೆ ಹಾಕೊಂಡಿದ್ದೀನಿ, ಜನ ನನಗೆ ಗೌರವ ಕೊಡಬೇಕಪ್ಪ ಅಂತಂದ್ರೆ ನಾನು ಹೆಂಗಿರ್ಬೇಕು ಅನ್ನೋದು ಕಡೆ ಗೌರವ ಇರಬೇಕು. ನಾನೊಬ್ಬ ಸ್ವಾಮೀಜಿ ಕಾವಿ ಬಟ್ಟೆ ಹಾಕೊಂಡಿದ್ದೀನಿ ತಿಳ್ಕೊಳ್ಳಿ, ಎಸ್ ನಾನು ಕಾವಿ ಬಟ್ಟೆ ಹಾಕೊಂಡಿದ್ದೀನಿ, ಇದಕ್ಕೆ ನಾನು ಗೌರವ ಕೊಡ್ತಾ ಇದ್ದೀನಿ, ಅದಕ್ಕೆ ಅವಾಗ ಜನ ಹೆಂಗೆ ಕೊಡ್ತಾರೆ ಅನ್ನೋದು ಗಮನ ಇರಬೇಕು. ಬಟ್ ಭಾಳ ಚೆನ್ನಾಗಿ ಹೇಳ್ತಾರೆ ನೋಡಿ, ನನಗೂ ಗೊತ್ತಿರಲಿಲ್ಲ ಸೀರಿಯಸ್ಲಿ. ನಮ್ಮ ಬಟ್ಟೆ ಬೇರೆ ಬಟ್ಟೆಗೆ ರೆಸ್ಪೆಕ್ಟ್ ಕೊಡ್ತೀವಿ, ಬೇರೆ ಇವ್ನು ಶ್ರೀಮಂತ ಬಡವ ಅಂತೇಳಿ ನಾವು ರೆಸ್ಪೆಕ್ಟ್ ಮಾಡೋದು ಬೇರೆ, ಅವ್ನು ಹೇಳ್ತಾರೆ ವಿಚಾರನೇ ಬೇರೆ. ಅವ್ನು ಹೇಳ್ತಾರೆ ವಿಚಾರ ಏನು ಗೊತ್ತಾ, ನಾವು ಹಾಕೊಂಡಿರೋ ಬಟ್ಟೆಗೆ ಫಸ್ಟ್ ನಾವು ರೆಸ್ಪೆಕ್ಟ್ ಕೊಡ್ಬೇಕು. ಇಂಥ ಒಳ್ಳೆ ಬಟ್ಟೆ ಹಾಕೊಂಡಿದ್ದೀನಿ, ನೆಟ್ಟಗೆ ಗಂಭೀರವಾಗಿರ್ಬೇಕು. ನಾನು ಇವತ್ತು ಯೂನಿಫಾರ್ಮ್ ಹಾಕೊಂಡಿದ್ದೀನಿ, ನಾನು ಗಂಭೀರವಾಗಿರ್ಬೇಕು. ನಾನು ಸ್ವಾಮೀಜಿಯಾಗಿ ಕಾವಿ ಬಟ್ಟೆ ಹಾಕೊಂಡಿದ್ದೀನಿ, ನಾನು ಡೀಸೆಂಟಾಗಿರ್ಬೇಕು, ಗಂಭೀರವಾಗಿರ್ಬೇಕು. ನಾನು ಡಾಕ್ಟರ್ ಏಪ್ರನ್ ಹಾಕೊಂಡಿದ್ದೀನಿ, ಏಪ್ರನ್ ಹಾಕೊಂಡಿದ್ದೀನಿ, ನಾನು ವೈದ್ಯ ನಾರಾಯಣ ಭಾವ ಅಂತ ಹೇಳ್ತಾರೆ. ಬಂದಿರತಕ್ಕಂಥ ಎಲ್ಲ ಪೇಷಂಟ್ಗಳನ್ನ ನಾನು ಕ್ಲಿಯರ್ ಮಾಡಬೇಕು ಅನ್ನೋದ್ರ ಜವಾಬ್ದಾರಿ ನನಗಿರ್ಬೇಕು. ನನಗೆ ಗೊತ್ತಿರಲಿಲ್ಲ, ನಾವು ಹಾಕೊಳ್ಳೋ ಬಟ್ಟೆಯನ್ನ ನಾವು ರೆಸ್ಪೆಕ್ಟ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಜೋರ ಚಪ್ಪಾಳೆ ತಟ್ಟಿ ಆರ್ಯನ್ ಗೌಡ ಅವರಿಗೆ. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ ಅವರು, ನೆಕ್ಸ್ಟ್ ಏನು ಹೇಳ್ತಾರೆ, ಪರಿಸರ. ಹೌದಲ್ಲಪ್ಪ, ಇಲ್ಲಿ ನೋಡಿ ಈಗ ಶೆಕೆ ಆಗ್ತೈತೆ, ನೀವು ಗಾಳಿ ಯಾಕೆ ಆಗ್ತೈತೆ, ಮರ ಗಿಡ ಕಳೆದಿದ್ದೀವಿ, ಪೊಲ್ಯೂಷನ್ ಮಾಡಿದ್ದೀವಿ, ಅದಕ್ಕೆ ಆಗ್ತಾ ಇದೆ. ಸೊ ಈಗ ನಮಗೆ ನಮ್ಮ ಬರ್ತಡೆಗೆ ಏನಾರಾಗ್ಲಪ್ಪ, ನನ್ನ ಹುಟ್ಟು ಹಬ್ಬಕ್ಕೆ ನಾನು ಒಂದು ಗಿಡ ನೆಡ್ತೀನಿ, ನೀವು ಡಿಸೈಡ್ ಮಾಡಿ, ಎಲ್ಲಾದ್ರೂ ನೆಟ್ಟು ಬರ್ರಿ. ನಿಮ್ಮ ತಲೆ ಒಳಗೆ ಏನಿರ್ತದೆ, ನನ್ನ ಹುಟ್ಟು ಹಬ್ಬ, ನಾನು ಕೇಕ್ ತಿನ್ಬೇಕು, ಚಾಕ್ಲೇಟ್ ತಿನ್ಬೇಕು, ಅದು ತಿನ್ಬೇಕು, ಹೋಟ್ಲಿಗೆ ಹೋಗ್ಬೇಕು ಅಂತ ಇರ್ತದಲ್ಲ. ಎಸ್, ನನ್ನ ಹುಟ್ಟು ಹಬ್ಬ, ನಾನು ಒಂದು ಗಿಡ ತಂದು ನೆಡ್ಬೋದಾ, ನೆಡ್ರಿ. ಆವಾಗ ನಿಮಗೆ ಗೊತ್ತಾಗತ್ತೆ ರೆಸ್ಪೆಕ್ಟ್ ಅಂದ್ರೆ ಏನಂತ ಗೊತ್ತಾಗುತ್ತೆ. ಆವಾಗ ಅದು ನಿನ್ನನ್ನು ಹೆಂಗೆ ಗೌರವಿಸುತ್ತೆ. ಗುಡ್, ವೆರಿ ಗುಡ್, ಓಕೆ ರೈಟ್. ಬರಪ್ಪ, ಅವನೇನು ಹೇಳ್ತಾ ಇದ್ರೆ ಹಿಂದೆ ಲಾಸ್ಟ್ ಹಿಂದೆ ಬರ್ರಿ, ಇಬ್ರು ಬನ್ನಿ ಬೇಗ ಹೇಳ್ತಾರೆ. ಹೇಳಿದ್ರು ಯಾಕೆ ಅವ್ರು ಪ್ರಯತ್ನ ಮಾಡ್ತಾರೆ, ಜೋರ ಬೇಗ ಬರಬೇಕು. ಹಾಂ, ನಾನು ಬರಕ್ಕೆ ಜಾಗ ಇಲ್ಲ ಇಲ್ಲಿ, ಜಾಗ ಬಾಕ್ ಮಾಡಿರಿ. ಓಕೆ ಹೇಳಪ್ಪ. ನಾವು ತಿನ್ನೋ ಅನ್ನಕ್ಕೆ ರೆಸ್ಪೆಕ್ಟ್ ಕೊಡಬೇಕು. ಜೋರ ಜಬಲ. ಎಂತ ಅದ್ಭುತವಾದಂಥ ಕಾನ್ಸೆಪ್ಟ್ ಅಪ್ಪ, ಎಂತ ಅದ್ಭುತವಾದಂಥ ಕಾನ್ಸೆಪ್ಟ್. ಯಾಕಪ್ಪ ಅಂತಂದ್ರೆ ಅದಿದ್ರೆ ನಾವು ಹಲೋ ಅದಿದ್ರೆ ನಾವು, ಅದಿಲ್ಲದಿದ್ರೆ ಏನೂ ಇಲ್ಲ. ನಿಮಗೆ ಅರ್ಥ ಆಯ್ತಾ? ಒಂದು ಅಗಳು ನಮಗೆ ಭಾಳ ಖುಷಿ ಇದೆ, ನಮ್ಮ ಮನವಂತರ ವಿದ್ಯಾರ್ಥಿಗಳು ಒಂದು ಅಗಳು ಚೆಲ್ಲದಂಗೆ ನೀವು ಊಟ ಮಾಡ್ತೀರಿ, ನನಗೆ ಭಾಳ ಖುಷಿ ಇದೆ, ಭಾಳ ಚೆನ್ನಾಗಿ ಮಾಡ್ತೀರಿ. ಮತ್ತೆ ಡಸ್ಟ್ಬಿನ್ನಲ್ಲಿ ವೆರಿ ಲೀಸ್ಟ್ ಏನೋ ಒಂದಿಷ್ಟು ಕರಿಬೇವು, ಒಂದಿಷ್ಟು ಏನೋ ನಿಮ್ಮ ಕೈಲೇ ತಿನ್ನೋಕ್ಕಾಗತ್ತೆ, ಕೆಲವರು ಟೊಮೊಟೊ ತಿನ್ನೋದಿಲ್ಲ, ಏನೋ ತಿನ್ನೋದಿಲ್ಲ, ತರಕಾರಿಗಳು ಅಂಥದ್ದೇನೋ ಇರುತ್ತೆ. ಅದರ್ವೈಸ್ ತುಂಬ ಚೆನ್ನಾಗಿ ನೀವು ಮೇಂಟೈನ್ ಮಾಡ್ತಾರೆ. ಐ ಆಮ್ ರಿಯಲಿ ವೆರಿ ಹ್ಯಾಪಿ. ಓಕೆ ಗುಡ್.
ನಾವು ತಿನ್ನುವ ಆಹಾರಕ್ಕೆ ನಾವು ರೆಸ್ಪೆಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಏನಪ್ಪ ನಿನ್ನ ಹೆಸರು? ತನ್ಮಯಿ. ಎಂತ ಚೆನ್ನಾಗಿ ಕಾನ್ಸೆಪ್ಟ್ ಆನ್ಸರ್ ಮಾಡಿದ್ರು. ಬಹಳ ಖುಷಿ ಆಗುತ್ತಲ್ಲ, ಎಷ್ಟು ಚೆನ್ನಾಗಿ ಆನ್ಸರ್ ಮಾಡ್ತಾ ಇದ್ರಿ. ಗುಡ್, ವೆರಿ ಗುಡ್. ಸರ್ ನಮ್ಮ ದೇಶನ ಕಾಪಾಡೋ ಹಾ ಆರ್ಮೀಸ್ಗೆ ರೆಸ್ಪೆಕ್ಟ್ ಕೊಡ್ಬೇಕು. ಹಾ ನಮ್ಮ ದೇಶನ ಕಾಪಾಡೋ ಆರ್ಮೀಸ್ಗೆ ರೆಸ್ಪೆಕ್ಟ್. ಹಾ ನಮ್ಮ ದೇಶ ಕಾಪಾಡುವಂತಹ ಸೈನಿಕರಿಗೆ ನಾವು ರೆಸ್ಪೆಕ್ಟ್ ಮಾಡಬೇಕು. ಜೋರ ಚಪ್ಪಾಳೆ ತಟ್ಟಿ. ಕುತ್ಕೊಂಡು ಹತ್ರ ಒಂದು ಸಲ್ಯೂಟ್ ಮಾಡಿ. ಕುತ್ಕೊಂಡು ಹತ್ರನೇ ಜೈ ಜವಾನ್. ವೆರಿ ಗುಡ್. ಅವರು ಕಿಸಾನ್ ಬಗ್ಗೆ ಹೇಳಿದ್ರು, ಇವರು ಜವಾನ್ ಬಗ್ಗೆ ಹೇಳಿದ್ರು. ಓಕೆ, ಥ್ಯಾಂಕ್ ಯು ಸೋ ಮಚ್. ವೆರಿ ಗುಡ್. ಎಸ್, ವೇಟ್. ಹೇಳಿ, ಎಲ್ಲರಿಗೂ ಕೊಡ್ತೀನಿ. ಹಲೋ, ಇಲ್ಲಿ ನೋಡಿ, ಕೂತ್ಕೊಳ್ಳಿ. ಆನ್ಸರ್ ಮಾಡಿರೋ ಕೂತ್ಕೊಳ್ಳಿ. ಆಲ್ರೆಡಿ ಆನ್ಸರ್ ಮಾಡಿದೀವಿ ಅಂದ್ರೆ ಕೂತ್ಕೊಳ್ಳಿ ಪ್ಲೀಸ್. ಆಯ್ತು. ಷಡಾಕ್ಷರಿ ಕೊಡೋಣ, ಇದು ಕೊಡೋಣ. ಸಾಕು. ಇಲ್ಲ ನೋಡಿ, ನೀವು ಮಾತಾಡ್ತೀರಾ? ನೀವು ಮಾತಾಡಿ, ನಾನು ಕೇಳಿಸ್ಕೊಳ್ತೀನಿ. ಹಲೋ, ನಿಲ್ಲಿಸಿದ್ದೀನಿ ನಾನು. ಕೇಳಿಸ್ಕೊಳ್ಳಿ. ನನಗೆ ನಿಜ ಹೇಳ್ತೀನಿ, ನನಗೆ ಏನೇನು ಗೊತ್ತಿರಲಿಲ್ಲ. ರೆಸ್ಪೆಕ್ಟ್ ಅನ್ನೋ ಶಬ್ದ ಹಿಡ್ಕೊಂಡು ಅಷ್ಟೇ ಬಂದಿದ್ದೀನಿ. ಇಲ್ಲಿರ್ತಕ್ಕಂಥವ್ರು ಯಾವ್ಯಾವ ಟೈಮಲ್ಲಿ ಎಂತೆಂಥ ಮಹಾನ್ ವಿದ್ವಾಂಸರಾಗಿದ್ರು, ಮಹಾನ್ ಕವಿಗಳಾಗಿದ್ರು, ದೊಡ್ಡ ಏನೇನು ಮೇಧಾವಿಗಳಾಗಿದ್ರು ಗೊತ್ತಿಲ್ಲ. ಅಷ್ಟು ಚೆನ್ನಾಗಿ ನೀವು ಆನ್ಸರ್ ಮಾಡಕತ್ತಿದ್ದೀರಿ. ಕೇಳಿಸ್ಕೊಳ್ಳಿ, ನಿಮ್ಮ ಸ್ನೇಹಿತರುಗಳೇ ಆನ್ಸರ್ ಮಾಡ್ತಾ ಇರೋದು. ನೀವು ಯಾರನ್ನ ಟೀಸ್ ಮಾಡ್ತಾ ಇದ್ರು, ಯಾರ ಬಗ್ಗೆ ಅವಹೇಳನ ಮಾಡ್ತಾ ಇದ್ರು, ಯಾರ ಬಗ್ಗೆ ಅಸಹ್ಯ ಪಡ್ಕೊಳ್ತಾ ಇದ್ರು, ಅಂತ ಗ್ರೇಟ್ ಲೀಡರ್ಗಳು ಮಾತಾಡ್ತಾ ಇದ್ದಾರೆ. ಬೆಸ್ಟ್ ಟಾಪಿಕ್ ಮಾತಾಡ್ತಾ ಇದ್ದಾರೆ. ಆಯ್ತಾ? ಎಸ್, ಹೇಳಪ್ಪ. ಸರ್, ನಾವು ಬಡವರಿಗಾಗಲಿ ಕೂಲಿ ಮಾಡೋರಿಗಾಗಲಿ ರೆಸ್ಪೆಕ್ಟ್ ಕೊಡ್ಬೇಕು. ಹಾ, ಬಡವರಿಗಾಗಲಿ ಕೂಲಿ ಮಾಡೋರಿಗಾಗಲಿ ರೆಸ್ಪೆಕ್ಟ್ ಕೊಡ್ಬೇಕು. ನೋಡಪ್ಪ, ಕರ್ಮಚಾರಿಗಳಪ್ಪ, ಅವ್ರು ಏನೋ ಕೆಲಸ ಮಾಡ್ತಾ ಇರ್ತಾರೆ. ಅರ್ಥ ಆಯ್ತಾ? ಈಗ ಪ್ಲಂಬರ್ ಇರ್ತಾರೆ, ಅರ್ಥ ಆಯ್ತಾ? ಈಗ ಎಲೆಕ್ಟ್ರಿಷಿಯನ್ ಇರ್ತಾರೆ, ಅಥವಾ ಡ್ರೈನೇಜ್ ಕ್ಲೀನ್ ಮಾಡಕ್ ಬರ್ತಾರೆ, ಅಥವಾ ನಮ್ಮ ಕ್ಲಾಸ್ ರೂಮ್ನಲ್ಲಿ ಸ್ವೀಪರ್ಸ್ ಅವರೆಲ್ಲದನ್ನು ಕೂಡ ಕಸ ಹೊಡಿಲಿಕ್ಕೆ ಬರ್ತಾರೆ, ನೆಲ ಒರೆಸ್ಲಿಕ್ಕೆ ಬರ್ತಾರೆ. ಎಸ್, ಅವ್ರಿಗೆ ರೆಸ್ಪೆಕ್ಟ್ ಮಾಡಬೇಕು. ವೆರಿ ಗುಡ್. ಹೇಳಪ್ಪ ನೆಕ್ಸ್ಟ್. ಸರ್, ಮನ್ವಂತರ ಅಂತ ಸಂಸ್ಥೆಗೆ ಮತ್ತೆ ಪೊಲೀಸರಿಗೆ ರೆಸ್ಪೆಕ್ಟ್ ಕೊಡ್ಬೇಕು. ಮನ್ವಂತರ ಅಂತ ಸಂಸ್ಥೆಗೆ ನಾವು ರೆಸ್ಪೆಕ್ಟ್ ಕೊಡ್ಬೇಕು. ಓಕೆ, ಪೊಲೀಸ್ನವರಿಗೂ ನಾವು ರೆಸ್ಪೆಕ್ಟ್ ಕೊಡ್ಬೇಕು. ಯಾಕಂದ್ರೆ ನಮ್ಮನ್ನೆಲ್ಲ ಕಾಪಾಡ್ತಾರೆ, ನಮ್ಮನ್ನೆಲ್ಲ ಜವಾಬ್ದಾರಿ. ಓಕೆ, ಗುಡ್, ವೆರಿ ಗುಡ್. ಓಕೆ, ನೆಕ್ಸ್ಟ್. ನಮ್ಮ ನಾಡಗೀತೆಗೆ ರೆಸ್ಪೆಕ್ಟ್ ನಮ್ಮ ನಾಲೆಡ್ಜ್ ಇರತಕ್ಕಂಥ ರೆಸ್ಪೆಕ್ಟ್ ಕೊಡ್ಬೇಕು. ಓಕೆ, ವೆರಿ ಗುಡ್. ಓಕೆ, ಹೇಳಪ್ಪ, ಜೋರಾಗಿ ಹೇಳು. ನಾವು ಓಡಾಡೋ ಜಾಗ, ರಸ್ತೆಗೆ, ನಮ್ಮ ರಸ್ತೆಗೆ ನಾವು ರೆಸ್ಪೆಕ್ಟ್ ಕೊಡ್ಬೇಕು. ಓಕೆ, ನೀರಿಗೆ ಅವರು ನೆಲ ಹೇಳಿದ್ರು, ಇವ್ರು ಜಲ ಹೇಳಿದ್ರು. ಬರಪ್ಪ, ಷಡಾಕ್ಷರಿ ಬರ. ನೆಲ, ಜಲ ಆಯ್ತು. ಓಕೆ, ನೆಕ್ಸ್ಟ್. ಓಕೆ, ಥ್ಯಾಂಕ್ ಯು. ಬೇಗ ಸರ್, ನಮಗೆ ನಾವು ರೆಸ್ಪೆಕ್ಟ್ ಕೊಡಬೇಕು. ರೆಸ್ಪೆಕ್ಟ್ ಕೊಡ್ಕೋಬೇಕು. ಫಸ್ಟ್ ನನಗೆ ನಾವು ರೆಸ್ಪೆಕ್ಟ್ ಕೊಡ್ಕೋಬೇಕು. ನಾನು ಇಂಥರ ಮಗ, ನಾನು ಇಂಥ ವಿದ್ಯಾರ್ಥಿ, ಇಂಥರ ಶಿಷ್ಯ. ನಮಗೆ ನಾವು ರೆಸ್ಪೆಕ್ಟ್ ಕೊಡ್ಬೇಕು. ಓಕೆ, ನೆಕ್ಸ್ಟ್. ಓಕೆ, ಶಿಸ್ತು, ವಿದ್ಯೆ, ಬುದ್ಧಿ. ನಮ್ಮ ವಿದ್ಯೆ ಬುದ್ಧಿಗೆ ನಾವು ರೆಸ್ಪೆಕ್ಟ್ ಕೊಡ್ಬೇಕು. ವೆರಿ ಗುಡ್. ಪ್ರಾಣಿ ಪಕ್ಷಿಗಳಿಗೆ ನಾವು ರೆಸ್ಪೆಕ್ಟ್ ಕೊಡ್ಬೇಕು. ರೈತರಿಗೆ ರೆಸ್ಪೆಕ್ಟ್ ಕೊಡ್ಬೇಕು. ವೆರಿ ಗುಡ್. ಚಪ್ಪಾಳೆ ತಟ್ಟಿ. ರಾಷ್ಟ್ರಗೀತೆಗೆ ಚಪ್ಪಾಳೆ, ಗೌರವ ಕೊಡಬೇಕು. ನಮ್ಮ ರಾಷ್ಟ್ರಗೀತೆ ನಮ್ಮ ವಸ್ತುಗಳನ್ನ ಹರಿದಂಗೆ ನಾವು ರೆಸ್ಪೆಕ್ಟ್ ಕೊಡ್ಬೇಕು. ಆಂಬುಲೆನ್ಸ್ ಅವ್ರಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು. ವೆರಿ ಗುಡ್. ನಾವು ಪ್ರತಿ ದಿವಸ ಉಪಯೋಗಿಸುವಂತ ವಸ್ತುಗಳಿಗೆ ರೆಸ್ಪೆಕ್ಟ್ ಕೊಡಬೇಕು. ಹಲೋ, ಕೇಳಿಸ್ಕೊಳ್ಳಿ. ಓಕೆ, ಇನ್ನೊಂದ್ಸಲ ಹೇಳಪ್ಪ. ಸರ್, ನಾವು ಯೂಸ್ ಮಾಡೋ ವಸ್ತುಗೂ ರೆಸ್ಪೆಕ್ಟ್ ಕೊಡ್ಬೇಕು ಸರ್. ಅದು ಇದೇನ್ ಬಿಡೋ ಸಿಗುತ್ತೆ, ನೆಕ್ಸ್ಟ್ ಟೈಮ್ ತಗೋಬಹುದು ಅಂತ ಅನ್ಕೊಂಡ್ರೆ ಈ ಕಡೆ ದುಡ್ಡಿಗೂ ರೆಸ್ಪೆಕ್ಟ್ ಕೊಡಕ್ಕಾಗಲ್ಲ, ವಸ್ತುಗೂ ರೆಸ್ಪೆಕ್ಟ್ ಕೊಡಕ್ಕಾಗಲ್ಲ. ವೆರಿ ಗುಡ್. ನೋಡಪ್ಪ, ನೋಡಿ ಆ ವಸ್ತುಗಳು, ಒಂದೊಂದು ವಸ್ತುಗಳಿಗೆ ನಾವು ಹೆಂಗ್ ರೆಸ್ಪೆಕ್ಟ್ ಕೊಡ್ಬೇಕು, ಎಷ್ಟು ಚೆನ್ನಾಗಿ ಹೇಳ್ತಾನೆ. ಸರ್ವ್ ಮಾಡೋ ಎಲ್ಲಾರ್ಗೂ ರೆಸ್ಪೆಕ್ಟ್. ನಮಗೆ ಸರ್ವ್ ಮಾಡೋ ಎಲ್ಲಾ ಸೇವೆ ಮಾಡ್ತಾರ ಎಲ್ಲರಿಗೂ ನಾವು ರೆಸ್ಪೆಕ್ಟ್ ಮಾಡಬೇಕು. ವೆರಿ ಗುಡ್. ಬುಕ್ ರೈಟರ್ಸ್ಗೂ ಮತ್ತೆ ಪೊಲೀಸರ್ಗೂ. ಓಕೆ, ರೈಟ್. ವೆರಿ ಗುಡ್. ಸರ್, ವೈದ್ಯರಿಗೂ ರೆಸ್ಪೆಕ್ಟ್ ಕೊಡಬೇಕು. ಇವಾಗ ಬಡವರು ಅಂತ ಅವರು ಕೀಳಾಗಿದ್ದಾರೆ, ಕೀಳಾಗಿ ನೋಡಬಾರ್ದು. ಮೇಲು ಕೀಳು ಅಂದ್ರೆ ಪ್ರತಿಯೊಬ್ಬ ಮನುಷ್ಯರಿಗೂ ರೆಸ್ಪೆಕ್ಟ್ ಕೊಡಬೇಕು ಅಂತ ಹೇಳ್ತಾನೆ. ಸರ್, ನಾವು ಇಷ್ಟ್ರಿಗೂ ಕೊಡ್ಬೇಕು ಸರ್. ಸರಿಯಪ್ಪ. ಓಕೆ, ರೈಟ್. ಗುಡ್. ಅನ್ನ ಕೊಡೋ ರೈತರಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು. ನಮ್ಮ ದೇಶಕ್ಕೆ ಮತ್ತೆ ರಾಷ್ಟ್ರಗೀತೆಗೆ ರೆಸ್ಪೆಕ್ಟ್
ನಮ್ಮ ದೇಶದ ರಾಷ್ಟ್ರಗೀತೆಗೆ ನಾವು ರೆಸ್ಪೆಕ್ಟ್ ಕೊಡಬೇಕು. ಹಾ, ನಾವು ನೆಲ ಜಲ ಆಯ್ತು, ಗಾಳಿಗೂ ಕೂಡ ನಾವು ರೆಸ್ಪೆಕ್ಟ್ ಮಾಡಬೇಕು. ಓಕೆ, ವೆರಿ ಗುಡ್. ಸರ್ ನಾವು ತರಕಾರಿಗೆ ರೆಸ್ಪೆಕ್ಟ್ ಸಾರಿ, ತರಕಾರಿಗೆ ರೆಸ್ಪೆಕ್ಟ್ ಹಾ, ಓಕೆ, ರೈಟ್. ಸರ್ ನಾವು ಡಾಕ್ಟರ್ಸ್ ಪ್ರಾಣ ಉಳಿದು, ಓಕೆ, ರೆಸ್ಪೆಕ್ಟ್ ಮಾಡಬೇಕು. ಓಕೆ, ನಾವು ಎಲ್ಲ ದೇಶಕ್ಕೂ ರೆಸ್ಪೆಕ್ಟ್ ವೆರಿ ಗುಡ್, ಡಾಕ್ಟರ್ B.R. ಅಂಬೇಡ್ಕರಿಗೆ ರೆಸ್ಪೆಕ್ಟ್ ವೆರಿ ಗುಡ್. ಓಕೆ, ಬಾರ ವಿಖ್ಯಾತ್, ಬಾರ. ಸರ್ ನಮ್ಮ ನ್ಯಾಷನಲ್ ಎಂಬ್ಲಮಿಗೆ ರೆಸ್ಪೆಕ್ಟ್ ಕೊಡಬೇಕು. ಹಾ, ನಮ್ಮ ಅಕ್ಕಪಕ್ಕದ ಸ್ನೇಹಿತರುಗಳಿಗೆ ನಾವು ರೆಸ್ಪೆಕ್ಟ್ ಕೊಡ್ಬೇಕು, ನಮ್ಮ ಫ್ರೆಂಡ್ಸ್ಗಳಿಗೆ ರೆಸ್ಪೆಕ್ಟ್ ಕೊಡ್ಬೇಕು. ಓಕೆ, ವೆರಿ ಗುಡ್. ಮಹಾತ್ಮ ಗಾಂಧೀಜಿ ಓಕೆ, ಯಾರು ಫ್ರೀಡಮ್ ಫೈಟರ್ಸ್ಗಳು ಯಾರು ಇದ್ದಾರೋ ಮಹಾನ್ ವ್ಯಕ್ತಿಗಳು, ಅವ್ರಿಗೆಲ್ಲರಿಗೂ ನಾವು ಗೌರವ ಕೊಡಬೇಕು. ವೆರಿ ಗುಡ್. ಸರ್ ನಾವು ಯೂಸ್ ಮಾಡೋ ದುಡ್ಡನ್ನೆಲ್ಲ ರೆಸ್ಪೆಕ್ಟ್ ಕೊಡಬೇಕು. ನಾವು ಯೂಸ್ ಮಾಡೋಂಥ ಎಲ್ಲ ವಸ್ತುಗಳಿಗೆ ರೆಸ್ಪೆಕ್ಟ್ ಕೊಡಬೇಕು. ಅಗ್ನಿಗೆ ರೆಸ್ಪೆಕ್ಟ್ ಕೊಡಬೇಕು. ಹಾ, ಅಗ್ನಿ, ಬೆಂಕಿ, ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕು. ವೆರಿ ಗುಡ್. ದುಡ್ಡಿಗೆ ರೆಸ್ಪೆಕ್ಟ್ ಹಾ, ಕೊಡಬೇಕು. ದುಡ್ಡಿಗೆ ರೆಸ್ಪೆಕ್ಟ್ ಕೊಡಬೇಕು ಸರ್. ದುಡ್ಡಿಗೆ ರೆಸ್ಪೆಕ್ಟ್ ಕೊಡಬೇಕು. ಅಪ್ಪ ಅಮ್ಮ ಇಷ್ಟು ಕಷ್ಟಪಟ್ಟು ಕೊಟ್ಟಿದ್ದಾರೆ, ಆಯ್ತಾ? ಸನಾತನ್ ಸಾಕು. ಸರ್ ಅಗ್ನಿಗೆ ರೆಸ್ಪೆಕ್ಟ್. ಹಾ, ಅಗ್ನಿಗೆ ರೆಸ್ಪೆಕ್ಟ್. ಹೇಳಿ. ಅಗ್ನಿಗೆ ಹಣ್ಣಿಗೆ ಹಣ್ಣು, ಅಗ್ನಿ. ಅಗ್ನಿಗೆ ರೆಸ್ಪೆಕ್ಟ್. ಓಕೆ, ರೈಟ್. ಕೂತ್ಕೊಳ್ಳಿ, ಎಲ್ಲ ಕೂತ್ಕೊಳ್ಳಿ. ಓಕೆ, ರೈಟ್. ಗರ್ಲ್ಸ್, ರೈಟ್. ಹಲೋ, ಕ್ಲೋಸ್ ಯುವರ್ ಐಸ್, ಕ್ಲೋಸ್ ಯುವರ್ ಐಸ್, ಕ್ಲೋಸ್ ಯುವರ್ ಐಸ್. ಇಲ್ಲಿ ನಿಮ್ಮ ಸ್ನೇಹಿತರೆಲ್ಲ ಹೇಳಿದ್ದಾರೆ ಯಾವ್ದಾದಕ್ಕೆ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಹೇಳಿದ್ದಾರೆ. ಕ್ಲೋಸ್ ಯುವರ್ ಐಸ್. ನಾವು ಕೊಡ್ತಾ ಇದೀವಾ ಚೆಕ್ ಮಾಡ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್. ಮೊದಲು ನನಗೆ ಜನ್ಮ ಕೊಟ್ಟಿದ್ದ ತಂದೆ ತಾಯಿ ರೆಸ್ಪೆಕ್ಟ್ ಕೊಡ್ಬೇಕು. ಓಕೆ, ವೆರಿ ಗುಡ್. ಬುಕ್ಸಿಗೆ ರೆಸ್ಪೆಕ್ಟ್ ಕೊಟ್ಟು. ಓ, ವೆರಿ ಗುಡ್. ಸರ್ ಯಾರು ಕಷ್ಟದಲ್ಲಿರ್ತಾರೆ ಅವರಿಗೆ ರೆಸ್ಪೆಕ್ಟ್ ಕೊಟ್ಟು ಹೆಲ್ಪ್ ಮಾಡಬೇಕು. ಓಕೆ, ವೆರಿ ಗುಡ್. ಸಿದ್ದರಾಮಯ್ಯ ಅವರು ನಮಗೆ ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡಿದ್ದಾರೆ, ಅವ್ರಿಗೆ ನಾವು ನಮ್ಮ ಕಡೆಯಿಂದ ಗೌರವ ಕೊಡಬೇಕು. ರೆಸ್ಪೆಕ್ಟ್. ಓಕೆ, ವೆರಿ ಗುಡ್. ಥ್ಯಾಂಕ್ ಯು. ಸಾಕು. ಓಕೆ, ಕ್ಲೋಸ್ ಮಾಡೋಣ. ಓಕೆ, ಕನ್ಕ್ಲೂಷನ್ ಮಾಡೋಣ. ಟಾಪಿಕ್ ದೊಡ್ಡದು ಮಾಡ್ಕೊಂಡಿದ್ದೀವಿ. ನಾನು ಇಷ್ಟು ದೊಡ್ಡದಾಗ್ತದೆ ಅಂತ ನಾನೇ ಅಂದ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿ, ಅಂದರೆ ನೀವು ಅಷ್ಟು ಚೆನ್ನಾಗೇ ನಿಮಗೆ ಒಂದು ಟಾಪಿಕನ್ನು ಎಳೆ ಎಳೆಯಾಗಿ ನೀವು ಅರ್ಥ ಮಾಡಿಕೊಂಡು ಮಾತಾಡ್ಲಿಕ್ಕೆ ಬರುತ್ತೆ. ನನಗೆ ಖುಷಿಯಾಗಿದ್ದೇನು ಗೊತ್ತಾ, ಇವತ್ತು ತುಂಬ ಜನ ಹೊಸ ಮುಖಗಳು ಮಾತಾಡಿದ್ರು. ಸೊ ಜೋರಾಗಿ ಹಿಂಗೆ ಮಾಡ್ಕೊಳ್ಳಿ. ಭಾಳಷ್ಟು ಜನ ಹೊಸವರು ಮಾತಾಡಿದ್ರು, ಭಾಳ ಖುಷಿ ಆಯಿತು. ಇಲ್ಲಿವರೆಗೆ ಮಾತಾಡ್ಲಿಲ್ದಾರೆಲ್ಲ ಮಾತಾಡಿದ್ರು, ಭಾಳ ಖುಷಿ ಆಯಿತು. ಆಯಿತಾ? ಓಕೆ, ಎಸ್. ಈಗ ಕೇಳಿಸ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್, ಕ್ಲೋಸ್ ಯುವರ್ ಐಸ್, ಕ್ಲೋಸ್ ಯುವರ್ ಐಸ್. ನಾನು ಮಾತಾಡ್ತಾ ಇರ್ತೀನಿ, ಕೇಳಿಸ್ಕೊಳ್ಳಿ. ಇನ್ನು 5 ಮಿನಿಟಲ್ಲಿ ಮುಗಿಸೋಣ. ಓಕೆ, ಯಾ. ಈಗ ನೀವೆಲ್ಲ ಮಾತಾಡಿದ್ದು ಕೆಲವೊಂದು ಅಂಶಗಳು ನನಗೆ ರೋಮಾಂಚನ ಆಯಿತು. ಸಮಯಕ್ಕೆ ರೆಸ್ಪೆಕ್ಟ್ ಕೊಡಬೇಕು ಅಂತಂದ್ರಿ, ನಾವು ಹಾಕ್ಕೊಂಡಿರೋ ಬಟ್ಟೆಗೆ ನಾವು ರೆಸ್ಪೆಕ್ಟ್ ಕೊಡಬೇಕು ಅಂತಂದ್ರಿ, ನಮಗೆ ನಾವು ರೆಸ್ಪೆಕ್ಟ್ ಕೊಡಬೇಕು ಅಂದ್ರಿ, ನಮ್ಮ ಕ್ಲಾಸ್ ರೂಮಿಗೆ ರೆಸ್ಪೆಕ್ಟ್ ಮಾಡಬೇಕು ಅಂದ್ರಿ, ನಾವು ಓದಿರೋ ಶಾಲೆಗೆ ನಾವು ರೆಸ್ಪೆಕ್ಟ್ ಕೊಡಬೇಕು ಅಂತಂದ್ರಿ. ಅರ್ಥ ಆಯ್ತಾ? ರೈತರಿಗೆ ರೆಸ್ಪೆಕ್ಟ್ ಕೊಡಬೇಕು, ಅನ್ನಕ್ಕೆ ರೆಸ್ಪೆಕ್ಟ್ ಕೊಡಬೇಕು, ನೆಲ ಜಲ ಪರಿಸರ ಅಗ್ನಿ, ಎಷ್ಟು ಚೆನ್ನಾಗಿ. ಅಲ್ಲಿ ಹಿಂದೆ ಇಬ್ಬರು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಅವರೆಲ್ಲರೂ ನೋಡ್ರಪ್ಪ, ಅವರು ಲಾಸ್ಟ್ ಅವ್ರಿಗೆ ಏನು ಯಾವ ಗೊಡವೆನೂ ಇಲ್ಲ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಬ್ಲೂ ಶರ್ಟು ಮತ್ತು ಇವರದರಲ್ಲ, ಅವ್ರಿಗೇನು ಇಲ್ಲ. ಎದ್ದು ನಿಂತ್ಕೊಂಡ್ರಪ್ಪ ಇಬ್ರು ಬರಪ್ಪ ಹೊರಗೆ. ನೀನು ಬರಪ್ಪ ಬ್ಲಾಕ್ ಶರ್ಟ್, ಆಯಿತಾ? ಹೊರಗೆ ಬರಪ್ಪ, ಈ ಕಡೆ ಕರ್ಕೊಂಬರಪ್ಪ. ನಾನು ಸೆಷನ್ ಮುಗಿಯೋ ತನಕ ಊಟ ಪೈಸೆ ಹೊಡಿಯಪ್ಪ. ಕಂಟಿನ್ಯೂಸ್ ಅದು ಎಷ್ಟೊತ್ತಾಗಲಿ ಮಾಡು. ಇಷ್ಟು ಚೆನ್ನಾಗಿರೋ ಟಾಪಿಕ್ ತೊಗೊಂಡಿದ್ದೀನಿ, ತಮಾಷೆ ಮಾಡ್ತೀಯನು? ಬಾಯ್ಲಿ ಕ್ಯಾಮ್ರಾ ತೋರ್ಸ, ನಿಮ್ಮ ಅಪ್ಪ ಅಮ್ಮ ನೋಡಲಿ, ಸ್ವಲ್ಪ ನೋಡಲಿ, ಖುಷಿ ಆಗಲಿ. ನಿಮ್ಮ ಮಗ ಏನು ಘನಕಾರ್ಯ, ಬಾಯ್ಲಿ ಎಲ್ಲಿ ಮುಖ ತೋರ್ಸಾರ ತೋರ್ಸು. ಮಾಡಿ ಊಟ ಪೈಸೆ ಹೊಡಿ. ಸರ್ ಒಳ್ಳೆ ಕೆಲಸ ಮಾಡಿಸ್ತದಾರೆ ಅಂತಂದ್ರೆ ಖುಷಿ ಆಗಲಿ ಅವ್ರಿಗೆ. ನೀನೇನು ರೆಸ್ಪೆಕ್ಟ್ ಕೊಡ್ತಾ ಇದೀಯ ಅಂತ, ರೆಸ್ಪೆಕ್ಟ್ ಇನ್ ಪಾಠ. ಓಕೆ, ಎಸ್. ಎಷ್ಟು ಚೆನ್ನಾಗಿ ನೀವೆಲ್ಲ ಹೇಳಿದ್ರಿ. ಒಂದು ಅರ್ಥ ಮಾಡ್ಕೊಳ್ಳಿ. ಈಗ ಒಂದು ಸಾಣಿಕಲ್ಲು ಇರುತ್ತೆ, ಸಾಣಿಕಲ್ಲು ನೋಡಿದಿರಲ್ಲ? ಎಸ್. ಅದ್ರ ಮೇಲೆ ತೇಯ್ಲಿಕ್ಕೆ ಗಂಧದ ಕೊರಡು ಇರುತ್ತೆ. ಗಂಧದ ಕೊರಡು, ಸಾಣಿಕಲ್ಲು, ಇವೆರಡೂ ಕೂಡ ಕಾಂಬಿನೇಷನ್. ಆಯಿತಾ? ಸೊ ನಾವು ಗಂಧನ ಎಷ್ಟು ಚೆನ್ನಾಗಿ ತೇಯ್ತೀವೋ ಆವಾಗ ಅದರಿಂದ ಗಂಧದ ಪರಿಮಳನೂ ಬರುತ್ತೆ, ಗಂಧನೂ ಬರುತ್ತೆ. ನಾವೆಲ್ಲ ಧರಿಸ್ತೀವಲ್ಲ ಗಂಧ. ಓಕೆ, ತೇಯ್ಬೇಕು. ಅದೇ ಥರ ಈಗ ನಾನು ಸಾಣಿಕಲ್ಲು ಅಷ್ಟೇ, ವಿಜಯ್ ಕುಮಾರ್ ಅನ್ನೋದು ಸಾಣಿಕಲ್ಲು ಅಷ್ಟೇ. ನೀವು ಶ್ರೀಗಂಧ, ನಿಮಗೆ ಮಹತ್ವ ಜಾಸ್ತಿ, ನಿಮಗೆ ಬೆಲೆ ಜಾಸ್ತಿ. ಅದಕ್ಕೆ ನಾನು ನಿಮಗೆ ಗೌರವ ಕೊಡೋದು. ಬಂದ ತಕ್ಷಣ ನೀವು ಗಮನಿಸಿದ್ದೀರಾ ನಾನು ಏನು ಮಾಡ್ತೀನಿ ಅಂತೇಳಿ? ವಿಘ್ನೇಶ್ವರಿಗೆ ಒಂದು ನಮಸ್ಕಾರ ಮಾಡ್ತೀನಿ, ಉದಿನಕಡ್ಡಿ ಮಾಡ್ತೀನಿ. ನೆಕ್ಸ್ಟ್ ನಮಸ್ಕಾರನೇ ನಿಮಗೆ ಮಾಡೋದು ನಾನು. ಗಮನಿಸಿದ್ರೆ ನೀವು ನಿಮಗೆ ನಮಸ್ಕಾರ ಮಾಡೋದು ಗಮನಿಸಿದ್ರೆ? ಎಸ್, ನಿಮಗೆ ನಮಸ್ಕಾರ ಮಾಡೇ ನಾನು ಕ್ಲಾಸ್ ಸ್ಟಾರ್ಟ್ ಮಾಡೋದು. ನೀವು ಬಹುಶಃ ಕಣ್ಣು ಮುಚ್ಕೊಂಡಿರ್ತೀರಿ ಅಂತ ಕಾಣುತ್ತೆ. ನಾನು ನಿಮ್ಗೆಲ್ಲರಿಗೂ ನಮಸ್ಕಾರ ಮಾಡಿ ನಾನು ತರಗತಿ ಸ್ಟಾರ್ಟ್ ಮಾಡೋದು.
ಫಸ್ಟ್ ನಾನು ನಿಮಗೆ ರೆಸ್ಪೆಕ್ಟ್ ಕೊಡ್ತೀನಿ. ನೀವು ಯಾಕೆ ನನಗೆ ರೆಸ್ಪೆಕ್ಟ್ ಕೊಡ್ತೀರಿ? ವಿಜಯಕುಮಾರ್ ಸರ್ ಅಂದರೆ ನಿಮಗೆ ಭಯ, ಭಕ್ತಿ, ಗೌರವ ಇದೆಲ್ಲ ಇದೆ. ಯಾಕಿದೆ ಅಂದರೆ ಫಸ್ಟ್ ನಾನು ನಿಮಗೆ ಕೊಡ್ತೀನಿ, ನಿಮ್ಮನ್ನು ಪ್ರೀತಿಸ್ತೀನಿ, ನಿಮ್ಮನ್ನು ಅರ್ಥ ಮಾಡ್ಕೊಳ್ತೀನಿ, ನಿಮಗೇನು ಬೇಕಾಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಫಸ್ಟ್ ನಾನು ನಿಮಗೆ ರೆಸ್ಪೆಕ್ಟ್ ಕೊಡ್ತೀನಿ, ಅದು ಆಟೋಮೆಟಿಕ್ಕಾಗಿ ನೀವು ನನಗೆ ಕೊಡಲೇಬೇಕು. ಕೊಟ್ಟೆ ನಾನೇನು ಕೇಳಲ್ಲ ನೀವು ರೆಸ್ಪೆಕ್ಟ್ ಕೊಡಿ ಅಂತೇಳಿ. ನೀವು ಕೊಡಬೇಕಾಗಿರೋದು ಏನಪ್ಪ, ನೀವೇ ಹೇಳಿದಿರಲ್ಲ, ಟೆಕ್ಸ್ಟ್ ಬುಕ್ಕಿಗೆ ರೆಸ್ಪೆಕ್ಟ್ ಕೊಡಬೇಕು, ನಮ್ಮ ವಿದ್ಯೆಗೆ ರೆಸ್ಪೆಕ್ಟ್ ಕೊಡಬೇಕು, ನನ್ನ ಕ್ಲಾಸ್ ರೂಮಿಗೆ ರೆಸ್ಪೆಕ್ಟ್ ಕೊಡಬೇಕು, ನಾನು ಕೂತ್ಕೊಳ್ಳೋಂಥ ಪರಿಸರಕ್ಕೆ ನಾನು ರೆಸ್ಪೆಕ್ಟ್ ಕೊಡಬೇಕು. ನೀವೆಲ್ಲ ನಾನು ಮಾತಾಡಿದ್ದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಸಮಯಕ್ಕೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಹೇಳಿದಿರಿ. ಇದನ್ನು ನಾವು ಮಾಡ್ತಾ ಇದ್ದೀವಾ? ಚೆಕ್ ಮಾಡ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್. ಇವತ್ತು ರೆಸ್ಪೆಕ್ಟ್ ಅನ್ನೋ ಟಾಪಿಕ್ಕು ಇಲ್ಲಿವರೆಗೂ ಯಾರ್ಯಾರು ಇಂಡಿಯಾದಾಗೆ ನಾನು ನಿಜ ಹೇಳ್ತೀನಿ, ನಾನು ಲೈವಾಗಿ ಹೇಳ್ತಾ ಇದ್ದೀನಿ, ಇಂಡಿಯಾದಲ್ಲಿ ರೆಸ್ಪೆಕ್ಟ್ ಅಂತ ಯಾವ ಟಾಪಿಕ್ ಮಾತಾಡಿಲ್ಲ ನನಗೂ ಗೊತ್ತಿಲ್ಲ. ಯಾರು ಕೂಡ ಇಷ್ಟು ಎಫೆಕ್ಟಿವ್ ಆಗಿದೆ. ಮತ್ತು ನಾನಂತೂ ಮಾತಾಡಿಲ್ಲ ಇದನ್ನ. ರೆಸ್ಪೆಕ್ಟ್ ಅನ್ನೋ ಟಾಪಿಕ್ ನಾನು ಮಾತಾಡಲೇ ಇಲ್ಲ, ಮಾತಾಡಿದ್ದೆಲ್ಲ ನೀವೇನೆ. ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ 180 ವಿದ್ಯಾರ್ಥಿಗಳೇ ಈ ಟಾಪಿಕನ್ನು ಮಾತಾಡಿದ್ದು. ಇಷ್ಟು ಎಲ್ಲ ನೀವು ದೊಡ್ಡ ದೊಡ್ಡ ವಿದ್ವಾಂಸರೇ. ಹಿಂದಿನ ಕಾಲದಲ್ಲಿ ಯಾವ್ಯಾವ ಆಸ್ಥಾನದಲ್ಲಿ ದೊಡ್ಡ ದೊಡ್ಡ ಮಹಾನ್ ಕವಿಗಳಾಗಿದ್ರೋ ಗೊತ್ತಿಲ್ಲ, ವಿದ್ವಾಂಸರಾಗಿದ್ರೋ ಗೊತ್ತಿಲ್ಲ. ಇಷ್ಟು ಚೆನ್ನಾಗಿ ನೀವು ಹೇಳ್ತಾ ಇದ್ದೀರಿ. ಆಯಿತಾ? ನಮ್ಮ ಪುಣ್ಯ ನಿಮ್ಮ ಸೇವೆ ಮಾಡೋಂಥ ಅವಕಾಶ ಸಿಕ್ಕಿದೆ ಮನ್ವಂತರದವ್ರು. ಅದಕ್ಕೆ ನೀವು ಹೇಳೋದು ಎಲ್ಲ ಫಿನಿಶಿಂಗ್ ಮಾಡ್ಕೊಂಡು ಹೋಗ್ರಪ್ಪ ಅಂತೇಳಿ. ಓಕೆ, ಎಸ್, ಡೆಫಿನೆಟ್ಲಿ. ಸೊ ನೀವು ಇವತ್ತಿನಿಂದ ಕ್ಲೋಸ್ ಯುವರ್ ಐಸ್. ನಮ್ಮ ಮನ್ವಂತರದಲ್ಲಿ ಟೀಚರ್ಸಿಗೆ ಕೊಡ್ತಾ ಇದ್ದೀರಿ, ಇಲ್ಲಿರ್ತಕ್ಕಂಥ ಕೇರ್ ಟೇಕರ್ಸಿಗೆ ರೆಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಊಟ ಸರ್ವ್ ಮಾಡಕ್ಕೆ ಬರ್ತಾರೆ ಅವರಿಗೆ, ವಾಚ್ಮನ್ ಇರ್ತಾರೆ ಅವರಿಗೆ, ವಾರ್ಡನ್ಗಳಿರ್ತಾರೆ ಅವರಿಗೆ, ನಿಮ್ಮ ಟೆಕ್ಸ್ಟ್ ಬುಕ್ಕಿಗೆ, ಎಲ್ಲದಕ್ಕಿಂತ ರೈಟ್ ಟೈಮ್, ಸಮಯಕ್ಕೆ, ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲದಕ್ಕಿಂತ ಗ್ರೇಟ್ ಸಮಯಕ್ಕೆ ನೀವು ತೆಗೆದುಕೊಳ್ಳುವಂಥ ಪ್ರಸಾದ, ಅನ್ನ ಪ್ರಸಾದ ಅಂತಲೇ ಕರಿಬೇಕು ನಾವು. ಅದಕ್ಕೆ ಅನ್ನ ಅಂತ ಕರೆದ್ರೆ ತಪ್ಪಾಗುತ್ತೆ. ಪ್ರಸಾದಕ್ಕೆ, ಇದಕ್ಕೆಲ್ಲದಕ್ಕೂ ಕೂಡ ನೀವು ರೆಸ್ಪೆಕ್ಟ್ ಕೊಟ್ಕೊಂತ ಬಂದ ತಕ್ಷಣ ನೀವು ನೋಡಿ, ಈ ವಾರ ನಿಮ್ಮ ಫಲಿತಾಂಶ ಅದ್ಭುತವಾದಂಥ ಫಲಿತಾಂಶ ಬರುತ್ತೆ. ನಿಮ್ಮ ಲೈಫಲ್ಲೇ ನೀವು ನಿರೀಕ್ಷೆ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರತಕ್ಕಂಥ ಫಲಿತಾಂಶ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕ್ಲೋಸ್ ಯುವರ್ ಐಸ್, ಫೀಲ್ ಮಾಡಿ. ಎಸ್, ನಾವೆಲ್ಲರೂ ಕೂಡ ಅದೆಲ್ಲದಕ್ಕೂ ಕೂಡ ಗೌರವ ಕೊಡ್ತಾ ಇದ್ದೀವಿ. ಇವತ್ತಿನಿಂದ ಎಲ್ಲ ವಿಷಯಗಳಿಗಿರ್ಬೋದು ಮತ್ತು ವ್ಯಕ್ತಿಗಳಿಗಿರ್ಬೋದು, ಏನೇ ಆಗಲಿ, ನಾನೇ ಮೊದಲೇ ಹೇಳಿದ್ನಲ್ಲ. ಸೊ ಸಂಪೂರ್ಣವಾಗಿ ನಾನು ಆ ಎಲ್ಲ ವಿಷಯಕ್ಕೂ ಕೂಡ ತಲೆ ಬಾಗ್ತಾ ಇದ್ದೀನಿ. ಅದನ್ನು ನಾನು ಅರ್ಥ ಮಾಡ್ಕೊಳ್ತೀನಿ. ಅದ್ರ ಜೊತೆಗೆ ನಾನು ಇರ್ತೀನಿ, ಬೀಯಿಂಗ್ ಅದ್ರ ಜೊತೆಗಿರ್ತೀನಿ, ಆ ಸಿಸ್ಟಮ್ ಜೊತೆಗಿರ್ತೀನಿ. ಯಾವಾಗ ನೀವು ಅದನ್ನೆಲ್ಲದನ್ನು ಕೂಡ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೋ ಆವಾಗ ಆಟೋಮೆಟಿಕ್ಕಾಗಿ ನಿಮ್ಮ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ರೆಸ್ಪೆಕ್ಟ್ ಅಂದರೆ ಇಷ್ಟು ಚೆನ್ನಾಗಿ ನೀವು ಮಕ್ಳುಗಳು ರೀ. ನಿಜ ಹೇಳ್ತೀನಿ ರೀ, ನೀವು ಕಾಲೇಜಲ್ಲಿ ಈ ಟಾಪಿಕ್ ತೆಗೀರಿ. ದೊಡ್ಡ ದೊಡ್ಡ ಪ್ರೊಫೆಸರ್ಗಳಿಗೆ ರೆಸ್ಪೆಕ್ಟ್ ಅಂತಂದ್ರೆ ಅವರು ನಿಮಗೆ ಹೇಳ್ತಾರೆ. ಮೊದಲು ಹೇಳಿದ್ರಲ್ಲ 3 ಟೀಚರ್ ರೆಸ್ಪೆಕ್ಟ್ ಕೊಡಬೇಕು, ಅತಿಥಿಗಳಿಗೆ ರೆಸ್ಪೆಕ್ಟ್ ಕೊಡಬೇಕು, ಅವ್ರಿಗೆ ರೆಸ್ಪೆಕ್ಟ್, ಅಷ್ಟೇ. ಇನ್ನು ಅದಕ್ಕಿಂತ ಮುಂದೆ ಇನ್ನು ಯಾರಿರಲ್ಲ. ನೀವು ಎಷ್ಟು ಚೆನ್ನಾಗಿ ಎಕ್ಸ್ಟ್ರಾಕ್ಟ್ ಮಾಡಿದ್ರಿ ಇವತ್ತು ವಿಷಯನ, ಎಷ್ಟು ಚೆನ್ನಾಗಿ. ನನಗೆ ವಂಡರ್ ಅನ್ನಿಸ್ತಪ್ಪ, ಭಾಳ ವಂಡರ್ ಅನ್ನಿಸ್ತು. ಇಷ್ಟು ಮೇಧಾವಿಗಳು ನನ್ನ ಕ್ಲಾಸಲ್ಲಿ ಇದ್ದೀರಿ. ಮುಂದಿನ ಜನ್ಮದಲ್ಲಿ ನಾನೇ ನಿಮ್ಮ ಸ್ಟೂಡೆಂಟ್ ಆಗ್ಬೇಕೇನಪ್ಪ, ನೀವೇ ನಮ್ಮ ಗುರುಗಳಾಗ್ತಿರೋದು ನಾನು. ಅಷ್ಟು ಚೆನ್ನಾಗಿದ್ದೀರಿ. ಈಗ ನಾನು ಹೇಳಿದ್ನಲ್ಲ ನಿಮಗೆ, ಅಷ್ಟು ಚೆನ್ನಾಗಿರೋ ಗುರುಗಳು ಇದ್ದೀರಲ್ಲ ನೀವು, ಅದನ್ನು ನೀವು ಟೆಕ್ಸ್ಟ್ ಬುಕ್ ಮೇಲೆ ತೋರಿಸಿ. ನೆಕ್ಸ್ಟ್ ಸಾಟರ್ಡೆ, 2 ಸಾಟರ್ಡೆಗೆ ನಿಮ್ಮ ಪೇರೆಂಟ್ಸ್ ಬರ್ತಾರೆ. ಪೇರೆಂಟ್ಸ್ಗೆ ಅನಿಸ್ಬೇಕು ಅವ್ರು ನಿಮಗೆ ರೆಸ್ಪೆಕ್ಟ್. ಇಲ್ಲಿವರೆಗೂ ಪೇರೆಂಟ್ಸ್ಗಳು ನನ್ನ ಮಗ ಓದ್ತಾ ಇಲ್ಲ, ಬರಿತಾ ಇಲ್ಲ, ಟೈಮ್ ವೇಸ್ಟ್ ಮಾಡ್ತಾ ಇದ್ದಾನೆ, ಬೇರೆ ಅದು ಇದು ಅಂತೇಳಿ ಎಲ್ಲ ಹೇಳ್ಕೊತ ಅಡ್ಡಾಡ್ತಾ ಇದ್ದಾರೆ. ನಾನು ಅನಿಸ್ಬೇಕು ಅವರಿಗೆ, ಮನ್ವಂತರಕ್ಕೆ ಹೋಗಿ ಬಂದಮೇಲೆ ಎಷ್ಟು ಚೆನ್ನಾಗಿ ಅವನಲ್ಲಿ ಬದಲಾವಣೆ ಆಗಿದೆ, ಏನೇನೆಲ್ಲ ವಿಷಯಗಳನ್ನ ಕಲ್ತ್ಕೊಂಡಿದ್ದಾನೆ, ಏನೇನೆಲ್ಲ ಅಳವಡಿಸ್ಕೊಂಡಿದ್ದಾನೆ, ಅದು ಗೊತ್ತಾಗ್ತದೆ. ಈಗ ನಮ್ಮ ಜಿಯಾನ್ ಶರಪ್ಪ ಬಂದು 2 ದಿವಸಕ್ಕೆ ಹೇಳಿಬಿಟ್ರು, ಸರ್ ಭಾಳ ಚೇಂಜ್ ಆಗಿದ್ದಾನೆ ಸರ್, ಅವನಲ್ಲಿ ಕಾನ್ಫಿಡೆನ್ಸ್ ಬಂದಿದೆ, ಅವನಿಗೆ ಕ್ಲಾರಿಟಿ ಇದೆ, ಅವನಿಗೆ ಇಂಟ್ರೆಸ್ಟ್ ಬಂದಿದೆ ಅಂತೇಳಿ ಜಿಯಾನ್ ಶರಪ್ಪ ಬರೀ 2 ಡೇಸ್ ಮೆಸೇಜ್ ಕೂಡ ಹಾಕ್ಬಿಟ್ರು ಅವರು. 2 ಡೇಸಲ್ಲೇ ಗೊತ್ತಾಗ್ಬಿಡ್ತು ಜಿಯಾನ್ ಶರ್. ಕೆಲವರೆಲ್ಲ ಡೇ ಬೋರ್ಡಿಂಗ್ ಮಕ್ಕಳದು ತಂದೆ ತಾಯಿಗಳಿಗೆ ಬೇಗ ಗೊತ್ತಾಗಿದೆ. ಈಗ ನಿಮ್ಮ ತಂದೆ ತಾಯಿಗಳು 1 ತಿಂಗಳಲ್ಲಿ ಗೊತ್ತಾಗುತ್ತೆ. ಅಥವಾ ಫೋನ್ನಲ್ಲಿ ಕೆಲವರು ಹೇಳ್ತಾ ಇದ್ದಾರೆ, ಸರ್ ಅವ್ನು ಭಾಳ ಚೇಂಜ್ ಆಗಿದ್ದಾನೆ ಸರ್, ತುಂಬ ಚೆನ್ನಾಗಿ ಗೊತ್ತು. ಓಕೆ, ಎಸ್, ಐ ಆಮ್ ರಿಯಲಿ ವೆರಿ ಹ್ಯಾಪಿ. ನಿಮ್ಮಂಥ ವಿದ್ಯಾರ್ಥಿಗಳು ಈಗ ನೀವು ಏನೇನು ಮಾತಾಡಿದಾರೋ ರೆಸ್ಪೆಕ್ಟ್ ಬಗ್ಗೆ, ನಾನೇನು ಮಾತಾಡಿಲ್ಲ ಅಂತ ನಾನು ಹೇಳಾಗಿದೆ. ರೆಸ್ಪೆಕ್ಟ್ ಬಗ್ಗೆ ನೀವು ಯಾರ್ಯಾರು ಮಾತಾಡಿದಾರೋ ಅದೆಲ್ಲದನ್ನು ಕೂಡ ನೀವು ಇವತ್ತಿನಿಂದ ಅಳವಡಿಸ್ಕೊಳ್ತಾ ಇದ್ದೀರಿ. ನಾನು ಇವತ್ತಿನಿಂದ ಆ ಎಲ್ಲ ವಿಷಯಗಳನ್ನು ಕೂಡ, ಆ ಎಲ್ಲ ಸಿದ್ಧಾಂತಗಳನ್ನು ಕೂಡ ನಾನು ಅಳವಡಿಸ್ಕೊಳ್ತಾ ಇದ್ದೀನಿ. ನಾನು ಸಂಪೂರ್ಣವಾಗಿ ಆ ಗೌರವನ, ನನ್ನ ಟೆಕ್ಸ್ಟ್ ಬುಕ್ಕಿಗೆ ಗೌರವ ಕೊಡ್ತೀನಿ,
ನನ್ನ ಸಮಯಕ್ಕೆ ಕೊಡ್ತೀನಿ, ವಿಷಯಕ್ಕೆ ನಾನು ರೆಸ್ಪೆಕ್ಟ್ ಮಾಡ್ತೀನಿ, ಎಲ್ಲದಕ್ಕೂ ಕೂಡ. ಏನು ಪರಿಸರಕ್ಕೆ ಕೊಡ್ತೀರಿ ಹೇಳಿದ್ರಲ್ಲ, ಏನು ಪರಿಸರಕ್ಕೆ ಏನು ಗಿಡ ಮರ ಅಂತ ಹೇಳಿದ್ರಿ, ಏನು ಗಾಳಿ ಹೇಳಿದ್ರಿ, ನೆಲ ಹೇಳಿದ್ರಿ, ಜಲ ಹೇಳಿದ್ರಿ. ಸೊ ಎಲ್ಲದಕ್ಕೂ ಕೂಡ ನಾನು ಇವತ್ತಿನಿಂದ ತಲೆ ಬಾಗ್ತೀನಿ. ಇದು ನನ್ನ ಮುಂದಿನ ಅಭಿವೃದ್ಧಿಗೆ ಸಹಕಾರಿ ಆಗ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿದೆ. ನಾಳೆ ಟಾಪಿಕ್ ಆಲ್ರೆಡಿ ನಮ್ಮ ಇವ್ರು ಕೊಟ್ಟಿದ್ದಾರೆ, ಒಂದು ಬ್ಯೂಟಿಫುಲ್ ಟಾಪಿಕ್. ನಾವು ದೊಡ್ಡರಾದ್ಮೇಲೆ ಏನಾಗಬೇಕು ಅನ್ನೋ ಟಾಪಿಕ್ ಕೊಟ್ಟಿದ್ದಾರೆ. ಅದ್ಭುತವಾಗಿ ಆ ಟಾಪಿಕನ್ನು ನಾವು ವಿಶ್ಲೇಷಣೆ ಮಾಡೋಣ. ಸೊ ಈಗ ಈ ಟಾಪಿಕನ್ನು ಮುಗಿಸ್ಬಿಟ್ಟು ಈಗ ಯಾರ್ಯಾರ್ದು ವರ್ಕ್